तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि चक्रं यस्य भुजाग्रमेत्य ललितं विद्युत्प्रभं राजते शङ्खो यस्य विराजते करतले सम्पूर्णचन्द्रप्रभः माला यस्य सचम्पका सतिलका शाशोकनीलोत्पला सोऽस्मान् पातु षडर्धविक्रमगतिस्त्रैलोक्यनाथो हरिः प्रथमो हनुमान् नाम द्वितीयो भीम एव च पूर्णप्रज्ञतृतीयस्तु भगवत्कार्यसाधकः कामधेनुर्यथा पूर्वं सर्वाभीष्टफलप्रद तथा कलौ वादिराजः श्रीपादोऽभीष्टदः सताम् भवति यदनुभावादेडमो कोऽपि वाग्मी जडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् स्वस्त्यस्तु सतां सन्मङ्गलानि भವಂತು. ಹರಿವಂಶದಲ್ಲಿ ಕೃಷ್ಣ ತಾನು ಅಲ್ಲಿರುವಂತಹ ಬೇಸಿಗೆಯ ಬೇಗೆಯನ್ನು ತಾನು ಪರಿಹರಿಸಿ ಇದಕ್ಕೆ ಕಾರಣ ಏನು, ಇಷ್ಟು ಜನಪದೋಧ್ವಂಸ ಅಥವಾ ಇಷ್ಟು ರೋಗಗಳು ದನ ಕರುಗಳಿಗೆ ಬರಲಿಕ್ಕೆ ಕಾರಣ ಏನು, ಹಾಗಾದ್ರೆ ಯಾಕೆ ಇಷ್ಟೆಲ್ಲ ಪ್ರಕೃತಿ ಮುನಿಸಿಕೊಂಡಿತು, ಇದರಿಂದ ಎಷ್ಟು ರೋಗಗಳು ಉಂಟಾಯಿತು, ಇಂತಹ ರೋಗಗಳಿಗೆ ಕಾರಣ ಏನು ಅಂತ ವಿಚಾರ ಮಾಡುವಾಗ ಒಬ್ಬ ವೃದ್ಧ ಬಂದು ತಾನು ಹೇಳ್ತಾನೆ, ರುದ್ರದೇವರ ಆರಾಧನೆ ಮಾಡಿ ರುದ್ರದೇವರು ಅದಕ್ಕೆಲ್ಲ ಪರಿಹಾರ ಮಾಡ್ತಾರೆ ಅಂತ ಹೇಳುವಾಗ ಅಂತಹ ರುದ್ರದೇವರ ಒಂದು ಆರಾಧನೆಯನ್ನು ಮಾಡ್ತಾರೆ. ಆ ರುದ್ರದೇವರ ಆರಾಧನೆಯ 7ನೇ ದಿನ ಮಾಡಬೇಕಾದ್ರೆ ಅಲ್ಲಿ ಒಬ್ಬನ ಮೈ ಮೇಲೆ ಆ ರುದ್ರದೇವರ ಗಣನಾದ ಶಂಖುಕರ್ಣ ಎನ್ನುವವ ತಾನು ಆವಿಷ್ಟನಾಗಿ ತಾನು ಹೇಳಿಕೊಡ್ತಾನೆ, ಇಲ್ಲಿ ಅಸುರರು ಒಂದು ಮರದ ರೂಪದಲ್ಲಿ ಬಂದು ಕೂತಿದ್ದಾರೆ. ಹಾಗಾಗಿ ಬೇಲದ ಒಂದು ಮರದಲ್ಲಿ, ಅದು ಮುಳ್ಳಿರುವಂತಹ ಒಂದು ಮರ, ಅಲ್ಲಿ ಎಲ್ಲ ಅಸುರರು ಆ ಮರದಲ್ಲಿ ಇದ್ದಾರೆ. ಹಾಗಾಗಿ ಆ ಅಸುರರಿಂದಾಗಿ ಅಂದ್ರೆ ಆ ವಿಷಕಂಟಕವಾದಂಥ ವೃಕ್ಷದಿಂದಾಗಿ ಪರಿಸರ ಎನ್ನುವಂಥದ್ದು ಹಾಳಾಗಿದೆ. ಹಾಗಾಗಿ ಅದನ್ನು ನಾಶ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಕೃಷ್ಣ ಬಲರಾಮರು ಅದನ್ನು ನಾಶ ಮಾಡ್ತಾರೆ ಅಂತಲೂ ಆತ ತಾನು ಹೇಳ್ತಾನೆ. ಅವನ ಒಂದು ಆದೇಶದ ಹಾಗೆ ಇವರೆಲ್ಲ ಹೋಗಿ ಹುಡುಕಿ ಆ ಮರವನ್ನು ನಾಶ ಮಾಡ್ತಾರೆ. ನಾಶ ಮಾಡಲಿಕ್ಕೋಸ್ಕರ ಬಹಳಷ್ಟು ಪ್ರಯತ್ನ ಪಡ್ತಾರೆ. ಅದಕ್ಕೆ ಕೊಡಲಿಯಿಂದ ಎಲ್ಲ ತುಂಡು ತುಂಡೆಲ್ಲ ಮಾಡಿ ಗೆಲ್ಲುಗಳನ್ನೆಲ್ಲ ತುಂಡು ಮಾಡಬೇಕಾದ್ರೆ ಮತ್ತೆ ಒಂದಿಷ್ಟು ಅಸುರರು, ರಕ್ಕಸರು ಗೋವುಗಳ ರೂಪದಲ್ಲಿ, ಗೋಪಾಲಕರ ರೂಪದಲ್ಲಿ, ಕರುಗಳ ರೂಪದಲ್ಲಿ ಬಂದು ಪೀಡಿಸ್ತಾ ಇದ್ದಾರೆ. ಹಾಗಾಗಿ ಇವರು ಏನು ಮಾಡ್ತಾರೆ ಕೇಳಿದ್ರೆ, ಇವನಿಗೆ ಕೃಷ್ಣನಿಗೆ ಗೊತ್ತಾಯ್ತು ಇದು ಒರಿಜಿನಲ್ ದನವ ಡುಪ್ಲಿಕೇಟ್ ದನವ ಅಂತ ಗೊತ್ತಾಗುದಿಲ್ಲ. ನೋಡಿ, ಎಲ್ಲಿ ಪ್ರತಿಕೃತಿ ಎಲ್ಲ ಕಡೆಯೂ ಇರ್ತದೆ. ಒಂದು ಒಳ್ಳೆ ಸಜ್ಜನರು ಅಂತ ಒಂದು ಸ್ವಾಮಿಗಳು, ಎಲ್ಲ ಒಳ್ಳೆಯ ಸ್ವಾಮಿಗಳು ಅಂತಿದ್ರೆ ಮಧ್ಯದಲ್ಲಿ ಯಾರೋ ಒಬ್ಬರು ಬಂದಿರ್ತಾರೆ. ಆಗ ಬ್ರಾಹ್ಮಣರಲ್ಲಿ ಎಲ್ಲರೂ ಬ್ರಾಹ್ಮಣರೇ ಹೇಳಿದ್ರೆ ಯಾರೋ ಒಂದಿಷ್ಟು ಜನ ಇರ್ತಾರೆ. ಹಾಗಾಗಿ ಈ ಅಸುರರು ಯಾವ ರೂಪದಲ್ಲಿ ಬರ್ಬೋದು. ನಮ್ಮಲ್ಲಿ ಗೋವುಗಳು ಹೇಳಿದ್ರೆ ಅವುಗಳೇ ಬಹಳ ಪರಮ ಪೂಜ್ಯ ಮುಕ್ಕೋಟಿ ದೇವತೆಗಳ ಸನ್ನಿಧಾನ ಹೀಗೆಲ್ಲ ನಾವು ಹೇಳಿದ್ರೆ, ಇಲ್ಲಿ ಗೋವುಗಳದ್ದೇ ಇನ್ನೊಂದು ಡುಪ್ಲಿಕೇಟ್. ಅದು ಯಾರು ಕೇಳಿದ್ರೆ ಈ ಅಸುರರು. ಹಾಗಾಗಿ ಅವನನ್ನು ಅಸುರ, ವತ್ಸಾಸುರ ಅಂತ ಕರೀತೇವೆ. ಹೀಗೆ ತೇಷಾಂ ಬಲೇನ ವಿಜ್ಞಾಯ ತೇಷು ಹಸ್ತು ಗತೇಶು ಚ ದೈತ್ಯ ನಿಶಂಶಯಮಿತಿ ಹರಿಯರ್ ನಿಶ್ಚಿತಮಾನಯಂ. 4 ಕರುಗಳು ಬಂದಿದ್ದಾವೆ. ಕರುಗಳು ಬಂದು ಕೃಷ್ಣನ ಮೇಲೆ ಬಲಿಷ್ಠವಾಗಿ ಯುದ್ಧಕ್ಕೆ ತೊಡಗಿದ್ದಾವೆ. ಅಂದ್ರೆ ಆಕ್ರಮಣ ಮಾಡಿದ್ದಾರೆ. ಕೃಷ್ಣನಿಗೆ ಗೊತ್ತಾಯ್ತು ಯಾವುದು ಇದು ನಿಸ್ಸಂಶಯವಾಗಿಯೂ ದೈತ್ಯರೇ ಹೊರತು ಕರುಗಳು ಅಲ್ಲ. ಹಾಗಾಗಿ ಏನು ಮಾಡ್ತಾನೆ, ಆ ಕರುಗಳ ಕಾಲನ್ನು ನಾಶ ಮಾಡ್ತಾನೆ. ಕೂಡ್ಲೆ ಏನು ಮಾಡ್ತಾನೆ, ತತ್ಕ್ಷಣಾದ ವಿಚಾರ್ಯೈವ ಪ್ರಾರಬ್ಧಂ ಕಾರ್ಯಮಾತ್ಮನಃ ಏಕೈಕಮೇಷಾಂ ಚಿಕ್ಷೇಪ ಪಾದಾನ್ ಸಂಗೃಹ್ಯ ಲೀಲಯ. ಇನ್ನೂ ವಿಚಾರ ಮಾಡಬಾರ್ದು. ಇದು ಇಷ್ಟು ಬಲ ಪ್ರದರ್ಶನ ಮಾಡಬೇಕು ಅಂತಾದ್ರೆ ಖಂಡಿತ ಇದು ನಿಜವಾದ ಕರುಗಳು ಅಲ್ಲ. ನೋಡಿ, ಯುದ್ಧ ಮಾಡ್ಬೇಕಾದ್ರೆ ಗೊತ್ತಾಗ್ತದೆ. ನಾವು ಹೇಳ್ತೇವೆ ಇಷ್ಟು ಬಲ ಎಲ್ಲಿಂದ ಬಂದದ್ದು, ಅದು ಒಬ್ಬ ನಾರ್ಮಲ್ ಒಂದು ದನಕ್ಕೆ ಇಷ್ಟೇ ಬಲ ಅಂತ ಲೆಕ್ಕ ಉಂಟು, ಒಬ್ಬ ಮನುಷ್ಯನಿಗೆ ಇಷ್ಟೇ ಬಲ ಅಂತ ಇದೆ. ಹಾಗಾದ್ರೆ ಅದಕ್ಕಿಂತ ಮೀರಿದ ಶಕ್ತಿ ಪ್ರದರ್ಶನ ಆಗ್ತಾ ಉಂಟು ಕೇಳಿದ್ರೆ ಇದು ಸಾಮಾನ್ಯದ್ದಲ್ಲ ಅಂತ ವಿಚಾರ ಮಾಡಿ ಇದು ಖಂಡಿತ ಅಸುರನೇ, ರಕ್ಕಸನೇ ಅಂತ ಗೊತ್ತಾಗಿ ಏಕೈಕಮೇಷಾಂ ಚಿಕ್ಷೇಪ, ಒಂದೊಂದು ಗೋವತ್ಸಗಳ ದನಗಳ ಆ ಕರುಗಳ ಪಾದವನ್ನು ಹಿಡಿದು ಲೀಲೆಯಿಂದ ಒಗೆದು ಬಿದ್ದಾಳೆ. ನಮಗೆ ಧೈರ್ಯ ಬಂದಿದೆ, ದನ ಅಲ್ವಾ, ದನ ಅಲ್ವಾ, ದನಕ್ಕೆ ಹೊಡಿಬಾರ್ದಲ್ವಾ ಅಂತ ನಾವು ಮಾಡ್ತೇವೆ. ಆದ್ರೆ ಕೃಷ್ಣನಿಗೆ ಗೊತ್ತಾಯ್ತು ಇದು ಒರಿಜಿನಲ್, ಇದು ಡುಪ್ಲಿಕೇಟ್ ಅಂತ. ಎಲ್ಲ ವರ್ಗದಲ್ಲಿಯೂ ಇರ್ತದೆ. ಹಾಗಾಗಿ ಎಷ್ಟೋ ಜನ ಬೈತಾರೆ ಅಂತ ಆದ್ರೆ
ಯಾರನ್ನು ಬೈತಾರೆ, ಯಾಕೆ ಬೈತಾರೆ, ಅದು ನೋಡ್ಬೇಕಾಗತ್ತೆ. ಕೇವಲ ಜಾತಿಯಲ್ಲಿ ಬೈದು ಕೂಡ ಹೋ ಅಂತ ಹೇಳೋದಲ್ಲ. ಓ ದನವನ್ನು ಕೊಂದವರು ಅಂತ ಹೇಳಿದ್ರೆ ಯಾಕೆ, ಎಲ್ಲಿ, ಹೇಗೆ, ಯಾರು, ಉದ್ದೇಶ ಎಲ್ಲವೂ ಕಾರಣೀಭೂತವಾಗತ್ತೆ. ದಕ್ಷಿಣೇನ ಕರೇಣೈವ ಗೃಹೀತ್ವಾ ಚೇತನಾನಪಿ ಏವಂ ವತ್ಸೈರವಿಘ್ನಂತಂ ಸರ್ವೇ ವತ್ಸಾ ವಿಷದ್ರುಮಂ. ಬಲಗೈಯಿಂದ ಇತರ ದೈತ್ಯರು ಬಂದಿದ್ದಾರೆ ದನಗಳ ಕರುಗಳ ರೂಪದಲ್ಲಿ. ಹಾಗಾಗಿ ಅವನ ಕಾಲನ್ನು ಹಿಡಿದಿದ್ದಾನೆ ಕೃಷ್ಣ. ಕರುಗಳ ರೂಪದಲ್ಲಿರುವ ಕರುಗಳ ರೂಪದ ದೈತ್ಯರನ್ನು ಹಿಡಿದು ತಾನು ಹೊಡೆದೇ ಬಿಟ್ಟಿದ್ದಾನೆ. ಅಂದ್ರೆ ಈ ಕರುಗಳನ್ನು ಹಿಡಿದು ಆ ದನದ ಮೇಲೆ 2 ಬಿಟ್ಟಿದ್ದಾನೆ. ಕೃಷ್ಣನ ಬಲವನ್ನು ಕಂಡದ್ದೇ ತಡ. ವತ್ಸರೂಪದ ಆ ದೈತ್ಯರು ಏನು ಮಾಡಿದ್ರು, ಏವಂ ವತ್ಸೈಹ ವಿಘ್ನಂತ ಸರ್ವೇ ವತ್ಸ ವಿಷದ್ರುಮಂ. ತಂದೆಯ ಸ್ಥಾನದಲ್ಲಿರುವಂತಹ ಯಾವ ಮರ ಉಂಟಲ್ಲ, ವಿಷದ ಮರ, ಅಲ್ಲಿಗೆ ಓಡಿ ಹೋದ್ರಂತೆ. ಹಾಗಾದ್ರೆ ನೋಡಿ, ಮರ ಅಂದ್ರೆ ನಿಜವಾಗಿ ಅದು ಮರ ಅಲ್ಲ, ಲೋಕಕ್ಕೆ ಉಪಕಾರ ಆಗುವಂಥದ್ದಲ್ಲ. ನಮ್ಮ ತಲೆಯಲ್ಲಿ ಏನು, ಮರ ಅಂದ್ರೆ ಒಳ್ಳೇದು, ಅದು ಒಳ್ಳೆ ಆಕ್ಸಿಜನ್ ಕೊಡುತ್ತೆ, ನಮ್ಮ ಇಂಗಾಲ ಡೈಆಕ್ಸೈಡ್ ತಗೊಳ್ಳುತ್ತದೆ, ಅದನ್ನು ಕಡಿಬಾರ್ದು ಅಂತ ಹೇಳ್ತೇವೆ. ಆದ್ರೆ ಇಂತಹ ಅಸುರರು ಮರದ ರೂಪದಲ್ಲಿ ಇದ್ದಾರೆ, ವಿಷವನ್ನೇ ಬಿತ್ತುತ್ತಾ ಇದ್ದಾರೆ. ಕೃಷ್ಣಂ ದೃಷ್ಟ ಅಭ್ಯಧಾವಂತಂ ವಿಸರ್ಜನ್ಯಾನ್ ವಿಮರ್ದಿತಂ ತಾನ್ ಸರ್ವಾನ್ ಏಕಹಸ್ತೇನ ಸಂಧಾಯ ಸುಮಹಾದ್ಯುತಿ ಅಪರೇಣಾಹನದ್ವತ್ಸೈಃ ಉಚ್ಛಿದ್ಯ ಬಲವಾನ್ ದ್ರುಮಂ ತತಃ ಸಂಭೂಯತೆ ವತ್ಸಾಹ ಸರ್ವತಃ ಸಮಭಿದ್ರವನ್. ಹೇಳ್ತಾರೆ, ಕೃಷ್ಣನನ್ನು ಬಿಟ್ಟು ಬೇರೆ ಗೋಪಾಲಕರನ್ನು ಕೊಲ್ಲುವ ಅಂತ ಓಡಿ ಹೋಗಿದ್ದಾವಂತೆ ಈ ದನಗಳು. ನೋಡಿ, ಹಾಗಾದ್ರೆ ಹೇಗೆ ನಂಬಬೇಕು ಅಂತ ಹೇಳಿ. ದನವನ್ನೇ ತಾವು ಪೂಜೆ ಮಾಡಿಕೊಂಡು ಅದರಿಂದ ಬದುಕುತ್ತಾ ಇದ್ದವರು ಗೋಪಾಲಕರು ಅಲ್ಲಿ ಏನು ಮಾಡಿದ್ದಾರೆ, ದನಗಳ ರೂಪದಲ್ಲೇ ಬಂದು ಬಿಟ್ಟಿದ್ದಾರೆ ಈ ರಕ್ಕಸರು. ಹಾಗಾಗಿ ಅವರು ಏನು ಮಾಡಿದ್ದಾರೆ, ಗೋಪಾಲಕರನ್ನು ಹಿಂಬಿಸ್ಲಿಕ್ಕೆ ಹೋಗಿದ್ದಾರೆ. ಕೃಷ್ಣ ಏನು ಮಾಡಿ ಗೊತ್ತಾ, ಮಹಾಪರಾಕ್ರಮಿಯಾದ ಕೃಷ್ಣ ಸರ್ವಾನ್ ಏಕೇನ ಹಸ್ತೇನ ಸಂಧಾಯ, ಒಂದೇ ಕೈಯಿಂದ ಅಷ್ಟೂ ಅಸುರರನ್ನು ಅಂದ್ರೆ ಅಷ್ಟೂ ದನಗಳನ್ನು ಒಟ್ಟಿಗೆ ಹಿಡಿದ, ಮತ್ತೊಂದು ಕೈಯಿಂದ ಇನ್ನೊಂದು ಹಿಡ್ಕೊಂಡ ದನಗಳನ್ನು. ಅದರಿಂದ ಇದನ್ನು ಹೊಡೆದ, ಇದರಿಂದ ಅದನ್ನು. ಅಪರೇಣ ಅಹನದ್ವತ್ಸೈಃ ಉಚ್ಛಿದ್ಯ ಬಲವಾನ್ ದ್ರುಮಂ. ಆಮೇಲೆ ಈ ಎಲ್ಲ ಕರುಗಳನ್ನು ದನಗಳನ್ನು ಹಿಡ್ದ, 2 ಕೈಯಿಂದ ಹಿಡ್ಕೊಂಡಿದ್ದಾನೆ. ಹಿಡ್ಕೊಂಡು ಮರದ ಮೇಲೆ ಬಿಡಿತಾ ಇದ್ದಾನೆ. ಮಹಾದ್ರುಮಾನ್ ಅಂತ ಹೇಳ್ತಾರೆ, ಬಲವಾನ್ ದ್ರುಮಂ. ಮರ ಉಂಟಲ್ಲ, ಅಂದ್ರೆ ಇವರೇನು ಅಸುರರು ತಮ್ಮ ಮೂಲ ರೂಪ ಅಥವಾ ಮೂಲ ನಮಗೆ ಇದೇ ಸೋರ್ಸ್ ಅಂತ ಏನು ಹೇಳ್ತಾ ಇದ್ದೇವಲ್ಲ, ಅವುಗಳಿಗೆ ಹೊಡಿತಾ ಇದ್ದಾರೆ. ಎಷ್ಟು ಕೇಳಿದ್ರೆ ಹೇಳ್ತಾರೆ, ತತಃ ಸಂಭೂಯತೆ ಅಂತ ಕೇಳಿದ್ರೆ ಸಹಸ್ರ ಸಂಖ್ಯೆಯಲ್ಲಿ ಇದ್ದಾವೆ ಅಂತ ಹೇಳ್ತಾರೆ. ಅಂತಹ ಕರುಗಳ ರೂಪದಲ್ಲಿದ್ದ ದೈತ್ಯರಲ್ಲಿ ಈಗ ಒಟ್ಟಾಗಿ ಬಿಟ್ರು. ಸಮಾಹರಂತ ಸಂರಬ್ಧಾ ಪಾದೈರ್ದಂಡೈಶ್ಚ ಮಸ್ತಕೈಃ ತಾನ್ ಹತ್ವಾ ಬಲವಾನ್ ಕೃಷ್ಣ ಪಾದಜಾನ್ ವಂಸಸೂಪರೈಃ. ಕೃಷ್ಣ ಅವುಗಳ ಪಾದವನ್ನು ಹಿಡಿದು ಸಂಹಾರ ಮಾಡಿದಂತೆ ಎಷ್ಟೋ ದನಗಳನ್ನು ಕರುಗಳನ್ನು ಕೊಂದು ಹಾಕಿದ. ಕೆಲವು ದನಗಳಿಗೆ ಏನು ಮಾಡಿದ ಗೊತ್ತಾ, ದಂಡಗಳಿಂದ ತಲೆಯ ಮೇಲೆ ಹೊಡೆದು ಹಾಕಿದಂತೆ. ಬಲಿಷ್ಠನಾದ ಕೃಷ್ಣ ಕೆಲವುಗಳನ್ನು ಕಾಲಿನಿಂದ ತುಳಿದು ತಾನು ಕೊಂದು ಹಾಕ್ತಾನೆ. ಕೆಲವು ಹೇಳ್ತಾರೆ ಪಾದ ಜಾನು ಅಂಸಕೂಪರೈಹಿ. ನೋಡಿ, ಅಸುರರನ್ನು ಕೊಲ್ಲಬೇಕಾದ್ರೆ ಕೈಯಿಂದ, ತಲೆಯಿಂದ, ಭುಜಗಳಿಂದ, ತೊಡೆಯಿಂದ, ಕೆಲವು ತಲೆಯಿಂದ ಹೊಡೆದು ಅವರನ್ನು ಕೊಂದು ಹಾಕಿದ್ದಾನೆ. ಇದು ಹೇಗಿರತ್ತೆ ಕೇಳಿದ್ರೆ, ಈಗಿನೆಲ್ಲ ಚಲನಚಿತ್ರಗಳಲ್ಲಿ ಎಲ್ಲ ಈ ಹೀರೋ ಇದ್ದವ ಆ ವಿಲನ್ ಇರ್ತಾನಲ್ಲ, ಅವನು ಕೊಲ್ತಾರೆ. ಕೊಲ್ತಾ ಕೊನೆಗೆ ಎದೆಗೆ ಅವನನ್ನು ಹೀಗೆ ಕೊಳ್ತಾರೆ. ಕೆಲವು ತಲೆಯಿಂದಲೇ ಹೊಡಿತಾನೆ. ಇವ ತಲೆ ಹೊಡೆದಿದ್ದ, ಅವ ತಲೆ ಹೊಡೆದು ಬಿಡ್ತಾನೆ. ಇವನಿಗೇನು ಆಗೋದಿಲ್ಲ, ಯಾಕೆ ಇವ ಹೀರೋ ಅಲ್ವಾ. ಹಾಗೆ ಇಲ್ಲಿ ಕೂಡ ಕೃಷ್ಣ ತಾನು ಆ ಎಲ್ಲ ದುಷ್ಟ ಅಸುರರನ್ನು, ಕರುಗಳ ರೂಪದಲ್ಲಿ, ದನದ ರೂಪದಲ್ಲಿದ್ದವರನ್ನು ಎಲ್ಲ ಅವಯವಗಳಿಂದ ಬಡಿದು ಹಾಕಿದ್ದಾನೆ. ಕೈಯಿಂದ ಮಾತ್ರ ಅಲ್ಲ, ತೊಡೆಯಿಂದ, ಭುಜದಿಂದ, ಎಲ್ಲ ಅವಯವಗಳಿಂದ ಹೊಡೆದು ಕೊಂದು ಹಾಕಿದ್ದಾನೆ. ವಿಧೂಯಾಪಾತಯದ್ ಭೂಮೌ ಸ್ವಕಾರ್ಯ ಮನುತಸ್ಥಿವಾನ್ ನೃತ್ಯನ್ನಿವ ಬಹು ಕೃಷ್ಣ ಕುರುವನ್ ಅಭಿನವ ಕ್ರಿಯಾಂ. ಇವ ಏನು ಮಾಡಿದಾನೆ, ಕಾಲಲ್ಲಿ ಝಾಡಿಸಿ ತೊಳೆದಿದ್ದಾನೆ ಅಂತ. ಇಷ್ಟು ಮಾಡಿದ್ದು ಮಾತ್ರ ಅಲ್ಲದೆ ತನ್ನ ಕಾರ್ಯವನ್ನು ಸಮರ್ಥವಾಗಿ ನಿರ್ವಹಿಸಲಿಕ್ಕೆ ಇವ ಹೀಗೆ ಒಂದು ಕೈಯಲ್ಲಿ ಕೊಲ್ತಾನೆ, ತೊಡೆಯಲ್ಲಿ ಕೊಲ್ತಾನೆ, ಮುಖದಲ್ಲಿ ಕೊಲ್ತಾನೆ. ಅದು ಹೇಗೆ ಕೊಂಡಿತು ಗೊತ್ತಾ, ವಿನೂತನವಾದಂತ ಒಂದು ಭಂಗಿಯಿಂದ ಕೊಂದು ಹಾಕಿದ್ದಾನೆ. ಏನು ಸುಮ್ಮನೆ ಕೊಂದದಲ್ಲ. ಒಂದ್ಸಲ ಹಾರ್ತಾನೆ, ನಾವು ಈ ಫುಟ್ಬಾಲ್ ಆಡುವಾಗ ಮೇಲೆ ಹಾರಿ ಬಡಿಯುವುದು ಇದೆಲ್ಲ ನೋಡಿದ್ದೀರಿ, ತಲೆಯಿಂದ ಬಡಿತಾರೆ, ಕಾಲಿಂದ ಬಡಿತಾರೆ. ಅದೇ ರೀತಿಯಾಗಿ ಇವರು ಹೇಳ್ತಾರೆ ಹೇಗೆ ಖಂಡಿತ ಕೇಳಿದ್ರೆ, ನೃತ್ಯ ನಿವ ಬಭೌ ಕೃಷ್ಣ. ಡ್ಯಾನ್ಸ್ ಮಾಡುವ ಹಾಗೆ ಖಂಡಿತಂತೆ ಕೃಷ್ಣ ನರ್ತನ ಮಾಡ್ತಾ ಇದ್ದಾನೆ. ನರ್ತನ ಮಾಡ್ತಾ ಒಬ್ಬೊಬ್ಬ ಅಸುರರನ್ನು ಕೊಂದು ಹಾಕಿದ್ದಾನೆ. ಇನ್ನೊಂದು, ನರ್ತನ ಮಾಡಬೇಕಾದ್ರೆ ಅವರಿಗೆ ಆನಂದ ಇರುತ್ತೆ, ನರ್ತನ ಮಾಡುವವರಿಗೆ. ಕೃಷ್ಣನಿಗೂ ಹಾಗೆ ಇದು ಕಷ್ಟ ಅಂತ ಆಗ್ಲಿಲ್ಲ. ನಮಗೆ ತಲೆಯಲ್ಲಿ ಹೊಡೆದ್ರೆ ನಮ್ಮ ತಲೆಯಲ್ಲಿ ರಕ್ತ ಬರ್ಲಿಕ್ಕೆ ಶುರುವಾಗಿದೆ.
ಇದು ಹಾಗಲ್ಲ. ಇದು ಹೇಗಾಯ್ತು ಕೇಳಿದ್ರೆ, ಇವ ತನ್ನ ಲೀಲೆಯಿಂದಲೇ ಆ ಅಸುರರನ್ನು ನಾಶ ಮಾಡಿದ್ದಾನೆ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ಭಿನ್ನ ಭಿನ್ನವಾದ ಚೇಷ್ಟೆಗಳಿಂದ ಅಸುರರನ್ನು ಕೃಷ್ಣ ತಾನು ನಾಶ ಮಾಡಿದ್ದಾನೆ. ಶರೀರೇಣ ಸಮಗ್ರೇಣ ಕೃಷ್ಣ ಕಮಲಲೋಚನ ತೇನೋತ್ೃಷ್ಟೈ ಸ್ತುತೈ ಸರ್ವೈ ವತ್ಸೈ ಸಾರವದ್ಭಿರನೇಕಧ. ಸಮಗ್ರವಾದ ಶರೀರದಿಂದ ಕಮಲಲೋಚನನಾದ ಕೃಷ್ಣ ಅಂತ ಕೊಡ್ತಾರೆ ನೋಡಿ. ಶರೀರೇಣ ಸಮಗ್ರೇಣ ಕೃಷ್ಣ ಕಮಲಲೋಚನ. ಯಾಕೆ ಕಮಲಲೋಚನ ಅಂತ ಕೊಟ್ರು? ಕಮಲ ಅಂದ್ರೆ ವಿಸ್ತೃತವಾದ ಕಣ್ಣು ಅಂತ ಒಂದರ್ಥ. ಒಂದು ಸ್ನಿಗ್ಧ ಪಸೆ, ಏನು ಕಸ ಬಿದ್ದರೂ ಕೂಡ ಕಣ್ಣಿನಲ್ಲಿ ನಿಲ್ಲೋದೇ ಇಲ್ಲ. ಆ ನೀರು ಬಂದ ಕೂಡಲೇ ಇಳಿದೋಗ. ಅಂದ್ರೆ ಕಣ್ಣು ಪರಿಶುದ್ಧವಾದದ್ದು. ಕೃಷ್ಣ ಪರಿಶುದ್ಧನಾದವ. ಕಣ್ಣು ಎಷ್ಟು ದೊಡ್ಡದು ಕೇಳಿದ್ರೆ ಕಮಲದ ಹಾಗೆ ವಿಸ್ತೃತ, ಕಿವಿವರೆಗೆ ತಾಗಬೇಕು. ಅಂದ್ರೆ ದೃಷ್ಟಿ ಕೇವಲ ನೀವು 45 ಡಿಗ್ರಿಯಲ್ಲಿ ಮಾತ್ರ ಅಲ್ಲ, 180 ಡಿಗ್ರಿಯಲ್ಲಿಯೂ ನೋಡುವಂತಹ ಕಣ್ಣು ಕೃಷ್ಣನದ್ದು. ಆನೆಯ ಹಾಗೆ, ಆನೆದ್ದು ಹಾಗೆ ಇರುತ್ತೆ ಸ್ಟ್ರಕ್ಚರ್. ಹಾಗಾಗಿ ನೀವು ಹಿಂಬದಿ ಆನೆಗೆ ಏನು ಗೊತ್ತಾಗುದಿಲ್ಲ ಅಂತ ನೀವು ತಿಳ್ಕೊಂಡ್ರೆ ಆಗ್ಲಿಲ್ಲ, ಆನೆಗೆ ಗೊತ್ತಾಗತ್ತೆ. ಹಾಗಾಗಿ ನೀವು ಆನೆ ಎದುರುಗಡೆ ಏನು ಚೇಷ್ಟೆ ಮಾಡಿದ್ರೆ ಅಷ್ಟು ಸಮಸ್ಯೆ ಆಗುದಿಲ್ಲ, ಆನೆ ಹಿಂದೆ ಚೇಷ್ಟೆ ಮಾಡಿದ್ರೆ ಅದು ಬಡ್ದಾಗತ್ತೆ. ಹಾಗೆ ಇಲ್ಲಿ ಕೂಡ ಕೃಷ್ಣನಿಗೆ ಹಿಂದೆ ಏನಾಗ್ತಾ ಇದೆ, ಮುಂದೆ ಏನಾಗ್ತಾ ಇದೆ ಎಲ್ಲವೂ ಗೊತ್ತಾಗ್ತಾ ಇತ್ತು. ಅದಕ್ಕೋಸ್ಕರ ಕಮಲಲೋಚನ ಅಂತ ಶಬ್ದ ಹಾಕಿದ್ದಾರೆ. ಹಾಗಾಗಿ ಕೃಷ್ಣ ಅವಳೆಲ್ಲನನ್ನು ಗಮನಿಸಿ ತಾನು ಸಂಹಾರ ಮಾಡಿದ್ದಾನೆ. ಹೀಗೆ ಅನೇಕ ರೀತಿಯಾದ ಕರುಗಳ ರೂಪದಿಂದ ಬಂದ ದೈತ್ಯರನ್ನು ಕೃಷ್ಣ ತಾನು ಸಂಹಾರ ಮಾಡಿದ್ದಾನೆ ಅಂತ ಕೊಡ್ತಾರೆ. ಕೆಲವರಿಗೆ ಕೈಯಿಂದ ನೆತ್ತಿಗೆ ಹೊಡೆದ್ರೆ, ಕೆಲವರಿಂದ ತೊಡೆಯಿಂದ, ಪಾದದಿಂದ, ಎದೆಯಿಂದ, ಹೀಗೆ ಸಮಸ್ತ ಅಂಗಗಳಿಂದ ರಕ್ಕಸರನ್ನು ನಾಶ ಮಾಡಿದ್ದಾನೆ. ಬಬಂಜುರ್ ವಿಷಶಾಖಾಸ್ತಾನ್ ವನ್ಯಮಾನ ಬಲೀಯಸ ಉಗ್ರಮುಚ್ಚೈ ಸ್ವರಂ ಭೂಯ ವತ್ಸದ್ರುಮ ಸಮಾಗಮೇ. ಬಬಂಜುರ್ ವಿಷಶಾಖಾಸ್ತಾನ್ ಮನ್ಯಮಾನ ಅಂತ ಹೇಳ್ತಾರೆ. ವತ್ಸ ರೂಪದಲ್ಲಿರುವ ಬಂದ ದೈತ್ಯರು ಅಂದ್ರೆ ಕರುಗಳ ರೂಪದಲ್ಲಿ ಬಂದಿದ್ದಾರೆ, ಮರದ ರೂಪದಲ್ಲಿ ದೈತ್ಯರು ಬಂದಿದ್ದಾರೆ, ಎಲ್ಲರೂ ಕೂಡ ಬಂದಿದ್ದಾರಲ್ಲ. ಗೋಪಾಲಕರು ಏನ್ ಮಾಡಿದ್ರು ಅಂತಂದ್ರೆ, ಕೃಷ್ಣ ಇದ್ದಾನಲ್ಲ, ಈಗ ಇವರಿಗೆ ಧೈರ್ಯ ಬಂತು. ಎಲ್ಲ ಸೇರಿ ವಿಷದ ಗೆಲ್ಲುಗಳನ್ನೆಲ್ಲ ತುಂಡು 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 ಮಾಡಿ ಹಾಕಿದ್ರು. ವಿಷದ ಗೆಲ್ಲನ್ನು ತುಂಡು ಮಾಡ್ತಾರೆ ಹೇಳಿದ್ರು ಒಂದೇ, ಇವರ ಕೈಕಾಲು ತುಂಡು ಮಾಡ್ತಾನೆ ಹೇಳಿದ್ರು ಒಂದೇ. ಪ್ರಾದುರಾಸಾತಿ ಕುಟಕಂ ತನ್ಮಹಾ ಭೈರವಂ ರವಂ ವೃಕ್ಷಶಾಖ ವಿಭಿನ್ನಾಂಗಾ ಕಾಲೇ ಯಾಸ್ತೆ ಮಹಾಸುರಾಹ. ಆ ಪ್ರಸಂಗದಲ್ಲಿ ಯಾರೂ ಕೇಳಲಿಕ್ಕಾಗದಂತಹ ಘನಘೋರವಾದಂತಹ ಶಬ್ದ ಕೇಳಿ ಬಂತದ್ದು. ನಾವು ಹೇಳ್ತೇವೆ ಕಿವಿ ಬಿಡ್ಲಿಕ್ಕಾಗ್ಲಿಲ್ಲ ಅಂತ ಹೇಳ್ತೇವಲ್ಲ, ಆ ರೀತಿಯಾದ ಶಬ್ದ ಉತ್ಪನ್ನ ಆಯಿತು. ಯಾಕೆ? ಬಡ್ದದ್ದು ಶಬ್ದಕ್ಕಿಂತಲೂ ಸೀಳಿದ ಶಬ್ದ ಅಂತ ಹೇಳ್ತಾರೆ. ವೃಕ್ಷಶಾಖ ವಿಭಿನ್ನಾಂಗ ಅಂತ ಈ ಶಬ್ದ ಬರುವಾಗ 1-2 ಶಬ್ದಗಳು ಒಟ್ಟಾಗಬೇಕು, ಇಲ್ಲ 2 ಶಬ್ದಗಳು ಬೇರೆ ಆಗಬೇಕು. ಬೇರೆ ಆಗುವಾಗಲೂ ಸ್ಫೋಟ ಆಗತ್ತೆ. ನೀವು ಅಣುಬಾಂಬ್ ಇತ್ಯಾದಿಗಳೆಲ್ಲ ಒಟ್ಟಾಗುದಲ್ಲ, ಅದು ಅವುಗಳು ಪರಮಾಣುಗಳು ವಿಭಿನ್ನ ಆಗತ್ತೆ, ತುಂಡು ತುಂಡಾಗತ್ತೆ, ಶಬ್ದ ಬರುತ್ತೆ. ಹಾಗೆಯೇ ಗೆಲ್ಲುಗಳನ್ನು ಒಂದು ಮರದ ದಿಮ್ಮಿ ಅಥವಾ ನಿಮ್ದು ಯಾವುದು ಕೇಳಿದ್ರೆ ಬಿದಿರಿನ ಒಂದಿದ್ರೆ ಅದನ್ನು ಸೀಳಿ ನೋಡಿ, ಚಟ 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 ಅಂತ ಶಬ್ದ ಬರುತ್ತೆ. ಆ ರೀತಿಯಾಗಿ ವಿಭಿನ್ನಾಂಗಗಳಾದ್ದರಿಂದ ಆ ವೃಕ್ಷ ಶಾಖೆಗಳನ್ನು ಸೀಳಿದಾಗ ದೈತ್ಯರ ಅವಯವಗಳೇ ಸೀಳಿ ಹೋದವು. ಅವರೆಲ್ಲರೂ ಯಾರು ಹಾಗಾದ್ರೆ ಕೇಳಿದ್ರೆ ಕಾಲೇಯ ಎನ್ನುವಂತ ಮಹಾ ಅಸುರರು ಅಂತ ಕೊಡ್ತಾರೆ. ಪೇತು ಪೃಥುತಮೈ ದೇಹವೈ ಶವಭೂತ ಮಹಾಸುರಾ ಫಲೈಶ್ಚ ಸಹಿತ ಶಾಖಾ ಶಾಖಾಭಿಸ್ ಸಹಿತ ಶವಾಹ. ಮಹಾ ಅಸುರರಿವರೆಲ್ಲ ಭಯಂಕರವಾದಂತಹ ಅಸುರರು. ಈಗ ಹೇಗೆ ಬಿದ್ದಿದ್ದಾರೆ ಕೇಳಿದ್ರೆ ಶವಭೂತ, ಮೂಲ ದೇಹದಿಂದ ಶವವಾಗಿ ಬಿದ್ದಿದ್ದಾರೆ. ಹಾಗೆಲ್ಲ ಇದ್ದದ್ದು ಇನ್ನೊಂದೊಂದೊಂದು ಪ್ರತಿಕೃತಿಗಳಾಗಿ. ಈಗ ಮರವನ್ನು ತುಂಡು ಮಾಡಿದ್ರಲ್ವಾ, ಹಾಗಾಗಿ ಮೂಲಭೂತವಾದಂತಹ ದೇಹದಿಂದ ಶವವಾಗಿ ಬಿದ್ದಿದ್ದಾರೆ. ಹೇಳ್ತಾರೆ ಫಲಗಳಿಂದ ಶಾಖೆಗಳಿಂದ ತುಂಬಿದ್ರೆ ಶಾಖೆಗಳು ಶವಗಳಿಂದ ತುಂಬುತ್ತಾ ಇದ್ದಾವೆ. ಅಂದ್ರೆ ಈ ಗೆಲ್ಲುಗಳಲ್ಲಿ ಎಲ್ಲ ಏನು ಕಾಣ್ತಾ ಉಂಟು ಕೇಳಿದ್ರೆ ರಕ್ಕಸರೇ ಕಾಣ್ತಾ ಇದ್ದಾರೆ. ಇಷ್ಟರವರೆಗೆ ಹಣ್ಣು ಮತ್ತೆ ಫಲ ಕಾಣ್ತಾ ಇದ್ದು, ಫಲ ಮತ್ತೆ ಪುಷ್ಪ. ಈಗ ಅದರ ಬದಲು ರಕ್ಕಸರೇ ಕಾಣ್ತಾ ಇದ್ದಾರೆ. ತದಾಸೀದೃಧಿರಕ್ಲಿನ್ನ ಭೂಮಿ ಕಿಂಚಿತ್ ಕ್ಷಣಾಂತರೇ ತಸ್ಮಿನ್ ಕೋಲಾಹಲೇ ವೃತ್ತೆ ಗಾವಸ್ತದ್ವತ್ಸ ಮಾತರಃ ಅಭಿಪೇತು ಸಮದ್ವಿಗ್ನಾಃ ಸರ್ವಾಸ್ತಾತ್ ತತ್ರ ತುಸ್ತುಸುಃ ತಾಶ್ಚ ಪತಂತ ಏವಾದೋ ಬಲವಾನ್ ರೋಹಿಣೀ ಸುತಃ. ಈಗ ಸ್ವಲ್ಪ ಸಮಯ ಆಗುವಾಗ ಸಮಗ್ರ ಭೂಮಿ ರಕ್ತದಿಂದ ತೊಯ್ಲಿಕ್ಕೆ ಆರಂಭ ಆಯ್ತು. ಯಾಕೆ? 1-2 ರಕ್ಕಸರಲ್ಲ, ಸಾವಿರ ಸಾವಿರ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಒಳ್ಳೆ ಕೋಲಾಹಲ ಆಯಿತು. ಹಸುಗಳು ಕರುಗಳು ಎಲ್ಲ ಕೂಡಿಕೊಂಡು ಮತ್ತೆ ಈ ಉಳಿದಂತ ಅಸುರರು ಯಾರಿದ್ದಾರೆ ಕೃಷ್ಣನ ಮೇಲೆ ಎಗರಿದ್ರಲ್ಲಿ. ಉದ್ವಿಗ್ನ ಸ್ಥಿತಿ ಅಂತ, ಯಾರು ಏನು ಅಂತ ಗೊತ್ತಾಗುದಿಲ್ಲ. ಸಮೂಹದಲ್ಲಿರುವಾಗ್ಲೇ ಹಾಗೆ ಅವನು ಬಿದ್ದ ಇವನು ಬಿದ್ದ, ಯಾರಿಗೆ ಏನು ಮಾಡಬೇಕು ಅಂತ ಗೊತ್ತಾಗುದಿಲ್ಲ. ಆಗ ಎಲ್ಲ ಸೇರಿ ಆಕ್ರಮಣ ಮಾಡುವಾಗಲೇ
ಬಲವಾನ್ ರೋಹಿಣಿ ಸುತಃ. ಆಗ ಬಲರಾಮ ಬಂದ. ಅವ ಏನು ಮಾಡ್ತಾನೆ, ಅವುಗಳ ಪಾದವನ್ನು ಹಿಡಿದು ತಾನು ಬಡಿತಾ ಇದ್ದಾನೆ. ಅವನ ಹೆಸರೇ ಹಾಗೆ, ರಾಮ ಮಾತ್ರ ಅಲ್ಲ, ಮತ್ತೆ ಬಲರಾಮ. ಹಾಗಾಗಿ ಆ ಎತ್ತುಗಳ, ದನಗಳ, ಕರುಗಳ ಪಾದಗಳನ್ನು ಹಿಡಿದು ಬಡಿತಾ ಇದ್ದಾನೆ. ಭರ್ಸಯನ್ ಕಾಷ್ಠಘಾತೈಶ್ಚ ಭ್ರಾಮಯನ್ ಸರ್ವತೋ ದಿಶಂ ಹನ್ಯಮಾನಾನ್ ಸುತಾನ್ ದೃಷ್ಟ್ವಾ ಪ್ರಾಗದೃಷ್ಟ ಶ್ರುತೇನ ಚ ಮಹಾರವೇಣ ಸೋದ್ವಿಗ್ನ ಸ್ವಯಂಚಾಪಿ ವೃಷಾಗತಾಃ ತಾಹ ಸಂಶ್ರಿತಾ ಲಾಂಗೂಲಾ ಸ್ತಬ್ಧಕರ್ಣ ಶಿರೋಧರಾಃ. ಅವುಗಳನ್ನು ಹೆದರಿಸ್ತಾ ಕೋಲಿನಿಂದ ಬಡಿತಾ ಎಲ್ಲಾ ದಿಕ್ಕಿನಲ್ಲಿ ಬಂದಿದ್ದಾರೆ. ಯಾರು? ಬಲರಾಮ. ಭರ್ಸಯನ್ ಬೈತಾ ಇದ್ದಾನೆ, ಜೋರು ಮಾಡ್ತಾ ಇದ್ದಾನೆ, ಬಡಿತಾ ಇದ್ದಾನೆ ಕೋಲುಗಳಿಂದೆಲ್ಲ. ಅವುಗಳ ಕಾಲಿನ ಹಿಡಿದು ತಾನು ಕೊಂದು ಹಾಕ್ತಾ ಇದ್ದಾನೆ. ಎಂದೂ ಕೂಡದ ನೋಡದ ಈ ಸ್ಥಿತಿ ಉಂಟಲ್ಲ, ಇದನ್ನು ಕಂಡು ಅಸುರರಿಗೆ, ಗೋವುಗಳಿಗೆಲ್ಲ ಉದ್ವಿಗ್ನತೆ ಉಂಟಾಗಿದೆ. ಇಷ್ಟರವರೆಗೆ ಅವರು ಇಷ್ಟು ಪೆಟ್ಟು ತಿಂದದಿರ್ಲಿಕ್ಕ, ಬಲರಾಮನ ಒಂದೊಂದು ಪೆಟ್ಟು ಕೂಡ ಅಷ್ಟಷ್ಟು ಇದಾಗ್ತಾ ಇತ್ತು. ಸಮುಚ್ಛ್ರಿತ ಲಾಂಗೂಲ, ಅದು ಕೂಡ ಅವನು ಹೊಡೆದದ್ದು ಯಾವುದರಿಂದ? ಅವನ ಹತ್ರ ಲಾಂಗೂಲ ಎಲ್ಲ ಇದೆ, ಅಂದ್ರೆ ನೇಗಿಲೆಲ್ಲ ಇದೆ, ಅದರ್ಗಳಿಂದೆಲ್ಲ ಬಡ್ದಿದ್ದಾನೆ. ಮುಂದೆ ಬಂದವುಗಳಿಗೆ ಭಯಾದಂಚಿತ ರೋಮಾಣು ವಿಭಿಷು ಸರ್ವತೋವನಂ ಅಸುರಾಹ ಪಶವಸ್ತಾಸಾಂ ಅನ್ವಯಂ ನಿಷ್ಫಲಂ ಭುವಿ. ಭಯದಿಂದ ರೋಮಾಂಚಿತರಾಗಿದ್ದಾರಂತೆ ಈ ಅಸುರರು, ಕರುಗಳು ಎಲ್ಲ ಅಂತ. ಅಷ್ಟು ಹೆದರಿಕೆ ಬಂದು ಬಿಟ್ಟಿದೆ. ಹಾಗಾಗಿ ದಿಕ್ಕುಪಾಲಾಗಿ ಕಾಡಿನ ಮಧ್ಯದಲ್ಲಿ ನುಗ್ಗಿ ಹೋಗಿದ್ದಾರೆ. ಪಶುರೂಪದ ಅಸುರರ ವಂಶ ಹೀಗೆ ಮುಂದುವರಿತಾ ಇದ್ರೆ ಭಗವಂತ ಏನ್ ಮಾಡ್ತಾನೆ, ಅವರನ್ನು ಸಂಹರಿಸಿ ನಿರ್ಬೀಜರನ್ನಾಗಿ ಮಾಡಿ ಕಳಿಸಿದ್ದಾನೆ. ಸತ್ವವೇ ಇಲ್ಲದೆ ಮಾಡಿ ಅವರನ್ನು ನಾಶ ಮಾಡಿ ಕಳಿಸಿದ್ದಾನೆ. ಆದ್ರೂ ಕೂಡ ಅದ್ಯಾಪಿ ಸಂಚರತ್ಯೇವ ನಹಾರಣ್ಯೇ ಜನಾಮೃತೆ, ಮತ್ತೆ ಎಷ್ಟೋ ಅಸುರರು ಅಳಿದು ಉಳಿದು ಇದ್ದಾರೆ. ಹಾಗಾದ್ರೆ ಎಲ್ಲಿದ್ದಾರೆ ಹೇಳಿದ್ರೆ, ಇವತ್ತಿಗೂ ಕಾಡಿನಲ್ಲಿ ಸಂಚರಿಸ್ತಾ ಇರ್ತಾರೆ. ಹಾಗಾಗಿ ಯಾವಾಗ್ಲೂ ಕೂಡ ಮುಗೀತು, ಕೃಷ್ಣ ಕೊಂದ ಮತ್ತೆ ಯಾಕೆ ಬಂದ ಹೇಳಲಿಕ್ಕಿಲ್ಲ. ಜಗತ್ತಿನಲ್ಲಿ ಎಲ್ಲದೂ ಇರ್ತದೆ. ಅವುಗಳದ್ದು ಪರಾಕ್ರಮ ಜಾಸ್ತಿ ಆದಾಗ ಅವರನ್ನು ನಾಶ ಮಾಡಿ ತಾನು ಇದ್ದವರನ್ನು ಓಡಿಸಿ ಬಿಡ್ತಾನೆ. ಆದರೂ ಕೂಡ ಕೆಲವು ಸ್ವಲ್ಪ ಉಳಿದು ಬಿಡ್ತಾನೆ. ಶ್ರೀ ವೈಶಂಪಾಯನುವಾಚ ಅಥ ದಾಮೋದರ ಶೀಘ್ರಂ ಹಸ್ತ ಪ್ರಾಪ್ತಾಂಗ ಸಂಗ್ರಹ ದೀಕ್ಷು ಸರ್ವಾಸುತಂ ವೃಕ್ಷಂ ತಿಷ್ಠನ್ನೇವ ಭಭಂಜ. ದಾಮೋದರನಾದ ಕೃಷ್ಣ ಕೂಡ್ಲೆ ಏನು ಮಾಡ್ತಾನೆ, ಕೈಗೆ ಸಿಕ್ಕ ವಸ್ತುಗಳಿಂದ ಸಮಸ್ತ ದಿಕ್ಕಿನಲ್ಲಿರುವಂತಹ ಆ ವೃಕ್ಷ ಉಂಟಲ್ಲ, ಒಂದೇ ವೃಕ್ಷಗಳಲ್ಲ, ಒಂದಿಷ್ಟು ವಿಷವೃಕ್ಷಗಳಿದ್ದಾರೆ, ನಿಂತುಕೊಂಡೇ ನಾಶ ಮಾಡಿದಾನೆ. ತಿಷ್ಠನ್ನೇವ ಭಭಂಜ ಅಂದ್ರೆ ತಾನು ನಿಂತಲ್ಲಿ ಆ ಮರಗಳನ್ನೆಲ್ಲ ತುಂಡು ತುಂಡು ಮಾಡಿ ಬಿಸಾಡ್ತಾ ಇದ್ದಾನೆ. ಯಾಕೆ ದಾಮೋದರ ಅಂತ ಕರೀತಾರೆ? ಅವನಿಗೆ ದಾಮೋದರ ಅಂತ ಯಾವಾಗ ಹೆಸರು ಬಂದದ್ದು ಹೇಳಿ? ಹೊಟ್ಟೆಗೆ ಹಗ್ಗವನ್ನು ಕಟ್ಟಿದ್ದಾನೆ. ಅದರದ್ದು ಪರಿಣಾಮ ಏನು? ಅರ್ಜುನ ವೃಕ್ಷಗಳ ಮಧ್ಯದಲ್ಲಿ ಹೋಗಿದ್ದಾನೆ. ಅಂತ ಘೋರವಾದ ದೊಡ್ಡ ದೊಡ್ಡ ಮರವನ್ನೇ, ಅರ್ಜುನ ಮರವನ್ನೇ ಕಿತ್ತು ಬಿಸಾಕಿದ್ದಾನೆ ನಮ್ಮ ಕೃಷ್ಣ. ಹಾಗಾಗಿ ದಾಮೋದರ. ಹಾಗಾಗಿ ಈ ಎರಡು ಏನು ಅಸುರರು, ಚಿಕ್ಕ ಚಿಕ್ಕ ಗಿಡಗಳು, ಇವುಗಳನ್ನು ಮುರಿದಾಕ್ತಾನೆ ಎನ್ನುವಂಥದ್ದು ಏನು? ಹಾಗೆ ತನ್ನ ಉದರದಲ್ಲಿ ಜಗತ್ತನ್ನೇ ಧರಿಸಿಕೊಂಡಂತಹ ಕೃಷ್ಣ ಎನ್ನುವುದಕ್ಕೋಸ್ಕರ ದಾಮೋದರ ಶಬ್ದ ಹಾಕಿದ್ದಾರೆ ಇಲ್ಲಿ. ಅಂತೂ ನಿಂತುಕೊಂಡೆ ಅಲ್ಲಿದ್ದ ವೃಷವೃಕ್ಷಗಳನ್ನು ನಾಶ ಮಾಡಿದ್ದಾನೆ. ಉಭಾಭ್ಯಾಮಪಿ ಹಸ್ತಾಭ್ಯಾಂ ಯುಗಪಚ್ಚ ಪೃಥಕ್ ಪೃಥಕ್ ಏಕಗ್ರಾಹೈಶ್ಚ ಬಹುಭಿಃ ಸ್ತ್ರವೈಕ್ಷೈಃ ವೃಕ್ಷೈಃ ವೃಕ್ಷಮಾಹನತ್. ಕೆಲವೊಮ್ಮೆ ಎರಡು ಕೈಗಳಿಂದ ಒಂದೇ ಬಾರಿ ಅವುಗಳನ್ನೆಲ್ಲ ಹಿಡ್ಕೊಂಡು ಅನೇಕ ವೃಕ್ಷಗಳನ್ನು ಹಿಡಿದುಕೊಂಡು ತಾನು ಹೊಡೆದಿದ್ದಾನೆ. ಅಂದ್ರೆ ಈಗ ಆಗ ಕರುಗಳನ್ನು ಹಿಡ್ಕೊಂಡು ಹೊಡೆದ, ಈಗ ಹಾಗಲ್ಲ, ಅನೇಕ ವೃಕ್ಷಗಳನ್ನು ಹಿಡ್ಕೊಂಡಿದ್ದಾನೆ. ಆ ಅನೇಕ ವೃಕ್ಷಗಳನ್ನು ಹಿಡಿದು ಒಂದು ದೊಡ್ಡ ವೃಕ್ಷಕ್ಕೆ ಬಡ್ದಿದ್ದಾನೆ. ಅಂದ್ರೆ ಮರದಿಂದ ಮರವನ್ನು ಬಡ್ದ ಹಾಕಿದ್ದಾನೆ. ಸಾರವದ್ಭಿಸ್ತೋ ವೃಕ್ಷ ವತ್ಸೈರ್ಭಗ್ನೋಥ ವಿಷ್ಣುನ ಸಾರವಂತೋ ಹತಾ ವೃಕ್ಷೈಃ ವತ್ಸಾಸ್ತ್ಯ ವಿಹಿತಾಸ್ತದ. ವಿಷ್ಣು ಅವತಾರಿಯಾದಂತಹ ಕೃಷ್ಣ ಅತ್ಯಂತ ಬಲಿಷ್ಠವಾದ ವೃಕ್ಷವನ್ನು ತಾನು ನಾಶ ಮಾಡಿದ ಕೂಡಲೇ ಏನಾಯಿತು? ವೃಕ್ಷ ಮಾತ್ರ ಹೋದದ್ದಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಆಸುರಿ ವತ್ಸಗಳು, ಆಸುರಿ ರಾಕ್ಷಸರೆಲ್ಲ ಇದ್ದಾರಲ್ಲ, ಅವರೆಲ್ಲ ನಾಶ ಆದ್ರು. ಹಾಗಾದ್ರೆ ಉಳಿದದ್ದು ಯಾವುದು? ಉಳಿದದ್ದು ಸಾರವಂತೋ ಹತ ವೃಕ್ಷ ವತ್ಸಾಸ್ತ್ಯ ವಿಹಿತಾಸ್ತದ. ಸಾರವಂತಾದ ವೃಕ್ಷಗಳು ಉಂಟಲ್ಲ, ಅವುಗಳು ಮಾತ್ರ ಉಳಿತು. ಅಸಾರವಾದದ್ದು ಯಾವ ವೃಕ್ಷಗಳು, ಆಮೇಲೆ ರಕ್ಕಸರು, ಕರುಗಳು ಎಲ್ಲ ನಾಶ ಆದ್ರು. ಅಶೇಷಮೇವ ವತ್ಸಾನಾಂ ಕ್ಷಯಂ ನೀತ್ವಾ ಜನಾರ್ದನಃ ನನಾದ ಸಿಂಹವತ್ ಕೃಷ್ಣ ಸಂಕರ್ಷಣ ಸಹಾಯವಾನ್. ಬಲರಾಮನ ಜೊತೆಗೂಡಿ ಸಿಂಹದಂತೆ ಗರ್ಜಿಸಿದ್ದಾನಂತೆ ಕೃಷ್ಣ. ಸಮಸ್ತ ಉಗ್ರರೂಪಿಯಾದ ಅಸುರರನ್ನೆಲ್ಲ ನಾಶ ಮಾಡಿ ತಾನು ಜನಾರ್ದನ ಅಂತ ಹೇಳ್ತಾರೆ. ಯಾಕೆ? ಎಲ್ಲರ ಜನನವನ್ನು ನಾಶ ಮಾಡಿದವ. ಹಾಗಾಗಿ ರಕ್ಕಸರ ಜನನವನ್ನು ಕೂಡ ನಾಶ ಮಾಡಿದ್ದಾನೆ.
ಸಮಾಹಿತ ಶರೀರಾಸ್ತೆ ಶವಭೂತಾಸ್ತು ದಾನವಾಹ ಸರ್ವತೋ ವಿಷವೃಕ್ಷಸ್ಯ ಶರೀರಂ ಧರಣೀತಲೆ. ಬೇರೆ ಬೇರೆ ರೂಪದಲ್ಲಿ ಇದ್ದಾರೆ ರಕ್ಕಸರೆಲ್ಲ. ಅವರನ್ನೆಲ್ಲ ನಾಶ ಮಾಡಿದ್ದೇ ತಡ ಅವರೆಲ್ಲ ಏನು ಮಾಡಿದ್ದಾರೆ, ಮೂಲ ರೂಪವನ್ನು ಪಡೆದಿದ್ದಾರೆ. ಕೃಷ್ಣನ ಕೈಯಿಂದ ಪೆಟ್ಟು ತಿಂದು ಶವವಾಗಿ ಹೋಗಿದ್ದಾರೆ. ಹಾಗಾಗಿ ಏನಾಯ್ತು ಅಲ್ಲಿ, ವಿಷವೃಕ್ಷಸ್ಯ ಶರೀರಂ ಧರಣೀತಲೆ, ಆ ವಿಷವೃಕ್ಷದ ಏನೊಂದು ಶರೀರ, ತೊಗಟೆಗಳು, ಗಿಡಗಳು, ಗೆಲ್ಲುಗಳಿಂದಾಗಿ ಇಡೀ ಭೂಮಿ ಹರಡಿಕೊಂಡಿತು. ದಾರುಣೇ ಸ್ವಪುಹು ಭಿಸ್ತು ಭಗ್ನೈರಂಗೈರನೇಕಧ ಅಪ್ಲುತಾ ರುಧಿರೌಘೇನ ವಿರೇಜುರ್ವಿಸ್ಮಯಾವಹ. ಭಯಂಕರವಾದಂಥ ಶರೀರವನ್ನು ಕಳೆದುಕೊಂಡು ಅನೇಕ ವಿಧವಾದ ತುಂಡು ತುಂಡುಗಳಾದ ಅಂಗಾಂಗಗಳಿಂದ ಬಿದ್ದು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಭೂಮಿಯ ತುಂಬ ರಕ್ತದ ಮಡು, ಆಮೇಲೆ ಭಯವನ್ನು ಹುಟ್ಟಿಸುವ ಪರಿಸರ ಅಲ್ಲಲ್ಲಿ ಉಂಟಾಗಿದೆ. ದೃಷ್ಟ ತತ್ಕರ್ಮ ಕೃಷ್ಣಸ್ಯ, ಅದು ಹೇಗಿರ್ತದೆ, ಜೋರು ಗಾಳಿ ಬಂದು ಯಾವುದಾದ್ರೂ ಒಂದು ಹಳೇ ಮನೆ ಬಿತ್ತು ಅಂತ ಇಟ್ಟುಕೊಳ್ಳುವ, ಅಯ್ಯೋ ಈ ಮನೆಗೆ ಹೋಗುದು ಹೇಗೆ ಮಾರ್ರೆ, ಇದ್ರ ಅಡಿಯಲ್ಲಿ ಸಿಕ್ಕಿದ್ರು ಎಷ್ಟೇನು, ಅದನ್ನು ನೋಡ್ಲಿಕ್ಕೆ ಹೆದರಿಕೆ ಆಗತ್ತೆ. ಆ ಮನೆ ಹಳೇದು ಬೀಳುವುದಕ್ಕಿಂತ ಬಿದ್ದ ಮೇಲೆಯೂ ನೋಡುವಾಗ ನಮಗೆ ಭಯಂಕರ ಅಂತ ಅನಿಸತ್ತೆ. ಆ ರೀತಿಯಾದ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಉಂಟು. ದೃಷ್ಟ ತತ್ಕರ್ಮ ಕೃಷ್ಟಸ್ಯ ವಿಸ್ಮಿತಾಸ್ತತ್ರ ಯೇ ಸ್ಥಿತ ಸಂಸಾಧ್ಯ ಸಮಹತ್ ಕಾರ್ಯಂ ಅಭವತ್ ಸತ್ವ ಸಂಸ್ಥಿತ. ಈ ಕೃಷ್ಣನ ಅದ್ಭುತವಾದ ಭಯಂಕರವಾದ ಕರ್ಮವನ್ನು ಕಂಡು ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ ಆಗಿದೆ. ಯಾಕೆ ಕೇಳಿದ್ರೆ ಬೇರೆದ್ರಲ್ಲಿ ಇಷ್ಟು ವಿಸ್ತೃತವಾಗಿ ಅವರಿಗೆ ನೋಡ್ಲಿಕ್ಕೆ ಬರಲಿಲ್ಲ. ರಕ್ಕಸ ಬಂದ 2 ಬಡ್ದ ಕೊಂದ, ಅವರು ಅಷ್ಟೇ ನೋಡಿದ್ದು ಬೇರೆಯವರು. ಆದರೆ ಇದು ಹಾಗಲ್ಲ, ಇದು ಬಹಳಷ್ಟು ಕಾಲ ನಡೆದಂತಹ ಒಂದು ಪರಿಣಾಮ. ಮತ್ತೆ ಇದ್ರದ್ದು ಪರಿಣಾಮ ಎಲ್ಲ ಅಸುರರಿಗೆ ಆಗಿದೆ. ಒಂದೊಂದು ರಕ್ಕಸರ ಬಂದ್ರೆ ಅಲ್ಲಿ ಅವರಿಗೆ ಮಾತ್ರ ಪರಿಣಾಮ ಆಗ್ತಾ ಇತ್ತು. ಇದು ಹಾಗಲ್ಲ, ಎಲ್ರಿಗೂ ಗೊತ್ತಾಗಿದೆ. ಹಾಗಾಗಿ ಕೃಷ್ಣನ ಅತ್ಯಂತ ಶ್ರೇಷ್ಠವಾದ ಈ ಕಾರ್ಯವನ್ನು ಕಂಡು ಬಹಳ ಸಂತೋಷ ಪಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಥ ಪೂರ್ವ ಜಮಾಮಂತ್ರಿಯ ಕೃಷ್ಣ ಕಮಲಲೋಚನ ಶೇಷಂ ವೃಕ್ಷಂ ಸಮನ್ಮಥ್ಯ ಗೋಪಾಲೈರದಹತ್ಸಹ. ಆಮೇಲೆ ಪೂರ್ವಜನಾದಂತ ಬಲರಾಮ ಇದ್ದಾನಲ್ಲ, ಆತ ಕೃಷ್ಣನನ್ನು ಕರೆದಿದ್ದಾನೆ. ಕೃಷ್ಣನನ್ನು ಮಾತ್ರ ಕರೀಲಿಲ್ಲ, ಮತ್ತೆ ಉಳಿದ ಗೋಪಾಲಕರನ್ನು ಕರೆದಿದ್ದಾನೆ. ಕರೆದು ಏನು ಮಾಡಿದ್ರು, ಈ ಮರದ ಗೆಲ್ಲುಗಳನ್ನು, ಮರವನ್ನು ರಾಶಿ ಹಾಕಿ ಅದನ್ನು ಸುಟ್ಟು ಹಾಕಿದ್ರು. ಅದಿದ್ರೆ ಮತ್ತೆ ಅವುಗಳು ಬದುಕಿ ಬೀಳ್ತವೆ. ವಿಷಕಂಟಕಿನೋ ವೃಕ್ಷ ಸತ್ರ ಚೇತರಾನ್ಯನಶತ್ ಲತಾವಲ್ಯಶ್ಚ ಭೂಯಿಷ್ಟ ಏಚಗುಲ್ಮಸ್ತದಾಶ್ರಿತ ಹಚ್ಚಿತ್ವಾ ಸಂಗೃಹ್ಯತಾನ್ ಸರ್ವಾನ್ ಭಗ್ನೋ ಯತ್ರ ವಿಷದ್ರುಮಃ ತತಃ ಪರ್ವತವದ್ರಾಶಿಂ ಕೃತ್ವಾಗ್ನಿಂ ಸಮಪಾನಯತು. ನೋಡಿ, ಆ ಪರಿಸರದಲ್ಲಿ ವಿಷದ ಮುಳ್ಳಿನಿರುವಂತಹ ಎಷ್ಟೋ ಮರಗಳಿತ್ತು. ಆ ಪರಿಸರದಲ್ಲಿ ಅವುಗಳನ್ನೆಲ್ಲ ಒಟ್ಟು ಮಾಡಿದ್ರು. ಈ ಒಂದು ದೊಡ್ಡ ಮರ ಬಿದ್ದದ್ದು ಮಾತ್ರ ಅಲ್ಲ, ಬೇರೆ ಬೇರೆ ಮರಗಳಿದ್ದವಲ್ಲಿ ವಿಷದ್ದು. ಬಳ್ಳಿಗಳು ಬಿದ್ದಿತ್ತು, ಬಿಳಲುಗಳು ಇತ್ತು, ಅವುಗಳನ್ನೆಲ್ಲ ಆಶ್ರಯಿಸಿದ ಪೊದೆಗಳಿತ್ತು, ಹಾಗೆ ವಿಷ ವೃಕ್ಷಗಳಿತ್ತು. ಎಲ್ಲ ಸಂಗ್ರಹಿಸಿ ಏನು ಮಾಡಿದ ಕೃಷ್ಣ, ಒಂದು ದೊಡ್ಡ ರಾಶಿ ಮಾಡಿದನು. ಅದನ್ನು ಹೇಳ್ತಾರೆ ಪರ್ವತವತ್ ರಾಶಿಂ ಕೃತ್ವ. ಒಂದು ಬೆಟ್ಟದಷ್ಟು ರಾಶಿ ಆಯ್ತದು. ಬೆಟ್ಟದಷ್ಟು ರಾಶಿಯಾಗಿದೆ. ಎಲ್ಲವನ್ನು ರಾಶಿಯಾಗಿದ್ದಕ್ಕೆ ಬೆಂಕಿ ಕೊಟ್ಟಿದ್ದಾನೆ. ಸಮೂಲ ಸ್ಕಂದ ವಿಟಪಂ ವೃಷವೃಕ್ಷಂ ಅಶೇಷತಃ ಅದಹತ್ ಪತಿತೈ ಸಾರ್ಧಂ ಫಲೈ ಪುಷ್ಪೈ ಶವೈಸ್ತಥಾ. ಬೇರು ಸಹಿತವಾದಂಥ ಕೊಂಬೆಗಳಿಂದ ಗೂಡು ಕೊಟರೆಗಳಿತ್ತು, ಅವುಗಳಿಂದ ಕೂಡಿದ ಸಮಗ್ರ ವಿಷವೃಕ್ಷಗಳನ್ನು, ಕೆಳಗೆ ಸತ್ತು ಬಿದ್ದಿರುವ ಹೆಣಗಳನ್ನು ಎಲ್ಲ ರಾಶಿ ಹಾಕಿದ್ರು. ಎಲ್ಲ ರಾಶಿ ಹಾಕಿ ಬೆಂಕಿ ಕೊಟ್ರು. ಈಗ ಫಲ, ಪುಷ್ಪ, ಶವ, ಗಿಡ, ಗೆಲ್ಲಿ ಎಲ್ಲ ಸೇರಿ ಉರಿಲಿಕ್ಕೆ ಆರಂಭ ಆಯಿತು. ಅದಕ್ಯತವನಂ ಸರ್ವಂ ಸಪರ್ವತ ಮಹಾದ್ರುಮಂ ಭೂಯಿಷ್ಠಂ ಗ್ರೀಷ್ಮಕಾಲೇತು ಶುಷ್ಕಪರ್ಣ ತೃಣೋಪಮಂ. ಅದಕ್ಕೆ ಸರಿಯಾಗಿ ಅದಕ್ಯತವನಂ ಸರ್ವಂ, ಇವನು ಮಾತ್ರ ಬೆಂಕಿ ಹಾಕಿ ಸುಟ್ಟದ್ದಲ್ಲ. ಆ ಕಾಲದಲ್ಲಿ ಸೂರ್ಯ ಬಹಳವಾದಂಥ ಬಿಸಿಲಿತ್ತು ಅಂತ ಹೇಳಿದ್ರು. ಹಾಗಾಗಿ ಸೂರ್ಯನು ಕೂಡ, ಗ್ರೀಷ್ಮ ಕಾಲದಲ್ಲಿದ್ದ ಸೂರ್ಯನು ಕೂಡ ಎಲ್ಲ ಎಲೆಯನ್ನು ಒಣಗಿಸಿ ಹಾಕಿದ್ದ, ಎಲ್ಲ ಹುಲ್ಲನ್ನು ಒಣಗಿಸಿದ್ದ. ಹಾಗಾಗಿ ಸಮಗ್ರ ವನಸಿರಿಯೇ ಕಾಡಿನಿಂದ ಅದು ಒಣಗಿ ಹೋಗಿತ್ತು. ಅಲ್ಲಿಗೆ ಈ ಬೆಂಕಿ ಹಾಕಿದ್ರ ಇಲ್ವಾ, ಈ ಬಿಸಿಲಿನ ಬೇಗೆಯಿಂದ ಎಲ್ಲ ಸುಟ್ಟು ಹೋಯ್ತು. ಅಂದ್ರೆ ಕೃಷ್ಣ ಮಾತ್ರ ಸುಟ್ಟದ್ದಲ್ಲ, ಸೂರ್ಯನ ಒಳಗಿದ್ದುಕೊಂಡು ಕೃಷ್ಣ ಮತ್ತೆ ಸುಡ್ತಾ ಇದ್ದಾನೆ. ಬೆಂಕಿಯಿಂದ ಸುಟ್ಟ. ಬೆಂಕಿಯಲ್ಲಿ ಮತ್ತೆ ಸೂರ್ಯನಲ್ಲಿರುವ ಶಾಖ ಯಾರದ್ದು? ಕೃಷ್ಣನದ್ದು. ಹಾಗಾದ್ರೆ ನಾವು ಹೇಳ್ತೇವಲ್ಲ, ಒಂದು ಸ್ವಲ್ಪ ಕಡ್ಡಿ ಗೀರಿದ್ದೇ ತಡ ಮಾಡ್ರಿ, ಎಲ್ಲ ಸುಟ್ಟು ಹೋಯ್ತು ಅಂತ. ಯಾಕೆ? ಒಣಗಿದ ಕಡ್ಡಿ. ಹಸಿ ಆದ್ರೆ ಅದು ಸುಡ್ತಾ ಇರ್ಲಿಲ್ಲ, ಇದೆಲ್ಲ ಒಣಗಿ ಹೋಗಿದೆ. ಇದರಿಂದ ಇನ್ನೊಂದು ತೋರಿಸ್ತಾರೆ, ಮುಳ್ಳು ಗಿಳ್ಳುಗಳನ್ನೆಲ್ಲ ಸುಡಬೇಕಾದ್ರೆ ಆ ಬಿಸಿಲಲ್ಲೆಲ್ಲ ಹಾಕಿ ಒಟ್ಟು ಹಾಕಿ ಎಲ್ಲ ಸುಟ್ಟು ಬಿಡ್ಬೇಕು. ನೀವು ಅದು ಬಿರ್ಲಿ ಅಂತ ನೀವು ತುಂಡು ಮಾಡಿ ಬರ್ತೀರಿ. ಒಂದು 6 ತಿಂಗಳು 3 ತಿಂಗಳು ಹೋದಾಗ ಮತ್ತೆ ಅದು ದೊಡ್ಡ ಗಿಡ ಆಗಿ ಬಿಡ್ತದೆ.
ಹಾಗಾದ್ರೆ ಅವುಗಳನ್ನು ಏನು ಮಾಡಬೇಕು, ಪೂರ್ತಿ ಸುಟ್ಟ ಹಾಕಬೇಕು ಅಂತ ಕೊಡ್ತಾರೆ. ಅದರಲ್ಲಿ ದಯಾ ದಾಕ್ಷಿಣ್ಯ ಇರಬಾರ್ದು ಅಂತ ತೋರಿಸ್ತಾ ಇದ್ದಾನೆ ಕೃಷ್ಣ. ಭಸ್ಮಾವಶೇಷಂ ಸಂದಹ್ಯ ಶಾಂತೆ ತಸ್ಮಿನ್ ವಿಭಾವಸೌ ಆಕಾಶಾತ್ ಪುಷ್ಪವೃಷ್ಟಿಶ್ಚ ಪಪಾತ ಧರಣೀತಲೆ. ಭಸ್ಮ ಆಗುವವರೆಗೆ ಸೂರ್ಯ ತಾನು ಸಿಟ್ಟಿನಿಂದ ತನ್ನ ಪ್ರಖರವಾದ ಕಿರಣಗಳನ್ನು ಬಿಟ್ಟಿದ್ದಾನೆ. ಸಮಗ್ರ ಭೂಯಿಷ್ಠವಾದಂಥ ಕಾಳು ಅದು ಬಿಸಿಯಿಂದಾಗಿ, ಸೂರ್ಯನ ಶಾಖದಿಂದ, ಅಗ್ನಿಯಿಂದಾಗಿ ಸುಟ್ಟು 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 ಶಾಂತ ಆಯಿತು. ಆಗ ಆಕಾಶದಿಂದ ಪುಷ್ಪವೃಷ್ಟಿ ಆಯ್ತಂತೆ ಭೂಮಿಯಲ್ಲಿ. ಯಾಕೆ? ಈ ದೈತ್ಯನ ನಾಶ ಮಾಡಿದ್ದೀರಲ್ಲ ಅಂತ ಹೇಳಿ. ಪಪಾತ ಧರಣಿ ತಲೆ. ಹಾಗಾಗಿ ಅಲ್ಲಿ ಮತ್ತೆ ಆಕಾಶದಿಂದಾಗಿ ಪುಷ್ಪವೃಷ್ಟಿಯಾಗಿದೆ, ಮಳೆ ಬಂದಿದೆ. ಮಳೆ ಬಂದದ್ರಿಂದ ಅಲ್ಲಿ ಶಾಂತವಾದಂಥ ವಾತಾವರಣ ಉಂಟಾಗಿದೆ. ಇದರಿಂದ ಇನ್ನೊಂದು ತೋರಿಸ್ತಾರೆ, ಏನು? ಯಾವುದೇ ಒಂದು ವ್ಯವಸ್ಥೆಗಳಾಗಬೇಕು ಕೇಳಿದ್ರೆ ಸಮೂಲವಾಗಿ ದುಷ್ಟರನ್ನು ನಾಶ ಮಾಡಬೇಕು. ಅಲ್ಲ ಸ್ವಲ್ಪ ಇರ್ಲಿ ಸ್ವಲ್ಪ ಇರ್ಲಿ ಅಂತ ಹೇಳಿದ್ರೆ ಅದೇ ಮತ್ತೆ ಚಿಗುರಿ ಬರ್ತದೆ. ಈ ರಕ್ಕಸರನ್ನು ನಾಶ ಮಾಡ್ತೀರಾ, ಪೂರ್ತಿ ಮಾಡ್ಬೇಕು, ಆಪರೇಷನ್ ಮಾಡ್ಬೇಕು. ತೆಗೆದ ನಂತರ ಮತ್ತೆ ಅದು ಹೊಸದಾದಂತಹ ಒಂದು ವ್ಯವಸ್ಥೆ ಆಗತ್ತೆ. ಹಾಗಾಗಿ ಇಲ್ಲಿ ಕೂಡ ಅಷ್ಟೇ, ಮುಳ್ಳಿನ ರೂಪದಲ್ಲಿರುವಂತಹ ಆ ವೃಕ್ಷಗಳನ್ನು, ಕರುಗಳ ರೂಪದಲ್ಲಿರುವ ಅಸುರರನ್ನು ಎಲ್ಲರನ್ನು ಕೂಡ ನಾಶ ಮಾಡಿದ್ದಾರೆ. ನಾಶ ಮಾಡಿದ ಮೇಲೆ ಮಳೆ ಬಂದಿದೆ, ಪುಷ್ಪವೃಷ್ಟಿಯಾಗಿದೆ, ಹಾಗಾಗಿ ತಂಪಾಗಿದೆ. ಏನೆಲ್ಲ ಆಗಿದೆ? ಮತ್ತೆ ಹೊಸದಾಗಿ ಮಳೆಯನ್ನು ಸುರಿಸಿದ್ರಿಂದ ಮತ್ತೆ ಚಿಗುರಿದೆ. ಚಿಗುರುವ ಹಾಗೆ ಮಾಡಿದ್ದಾನೆ ಭಗವಂತ. ರೋಗಗಳೂ ಕೂಡ, ಅಂದ್ರೆ ಈ ರೋಗಗಳೆಲ್ಲ ಬರ್ತಾವೆ, ಅವುಗಳ ವೈರಾಣುಗಳು, ವೈರಸ್ಗಳು ಯಾವುದೂ ಕೂಡ ಅದು ಉಳಿಬಾರ್ದು. ಆ ರೀತಿಯಾಗಿ ಪೂರ್ತಿ ಸುಟ್ಟು ನಾನು ಶುದ್ಧಗೊಳಿಸಿದ್ದಾನೆ. ಈಗ ಮತ್ತೆ ಸುಟ್ಟಲ್ಲಿಂದ ಮತ್ತೆ ಚಿಗುರ್ಲಿಕ್ಕೆ ಆರಂಭ ಆಗುತ್ತೆ. ಯಾಕೆ? ಮಳೆ ಬಂತು. ಹಾಗಾಗಿ ಹೇಳ್ತಾರೆ, ಸ್ವಲ್ಪ ಮಳೆ ಬಂದ್ರೆ ಹೇಗಿರ್ತದೆ ಅಲ್ಲಿ? ವವೌ ವಾಯು ಸುಖಸ್ಪರ್ಶ ಪ್ರಶಾಂತಮಭವದ್ರಜ ದೇವದುಂದುಭಯೋರೇದು ನಿರುಂಜಂಸ್ತಾಭವದ್ವನಂ. ನೋಡಿ, ಗಾಳಿ ಸಂತೋಷದಿಂದ ಬೀಸ್ಲಿಕ್ಕೆ ಆರಂಭ ಆಯ್ತು. ನಾವು ಹೇಳ್ತೇವಲ್ಲ, ಮಳೆ ಬಂದ್ರೆ ಈಗ ತಂಪಾಯ್ತು ಅಂತ. ಹೀಗೆ ಸಂತೋಷವನ್ನು ನೀಡುವ ಗಾಳಿ ಬರ್ಲಿಕ್ಕೆ ಆರಂಭ ಆಯಿತು. ಭೂಮಿಯಲ್ಲಿ ಧೂಳು ಹಾರ್ತಾ ಇತ್ತು. ಗಾಳಿ ಬಂದ್ರೆ ಸಾಕು, ಧೂಳು ಹಾರ್ತಾ ಇತ್ತು. ಈಗ ಮಳೆ ಬಂತಾ ಇಲ್ವಾ? ಪುಷ್ಪವೃಷ್ಟಿ ಆಯ್ತಾ ಇಲ್ವಾ? ಹಾಗಾಗಿ ಶಾಂತ ಆಯ್ತು. ಎಲ್ಲಿ ಕೂಡ ಧೂಳು ಬರ್ತಾ ಇರಲಿಲ್ಲ. ದೇವದುಂದುಭಿಗಳು ಮೊಳಗಿತು. ಯಾಕೆ? ಕೃಷ್ಣ ಇಂಥ ಅಸುರರನ್ನು ತಾನು ನಾಶ ಮಾಡಿದ್ದಾನೆ. ಹಾಗಾಗಿ ದೇವದುಂದುಭಿಗಳು ಮೊಳಗಿತು. ಸಮಗ್ರ ವನವೂ ಕೂಡ ರೋಗ ಮುಕ್ತ ಆಯಿತು. ರೋಗಾಣುಗಳಿಂದ ಅದು ದೂರವಾಯಿತು. ತಥೋ ಕೃಷ್ಣಶ್ಚ ರಾಮಶ್ಚ ಪೂಜ್ಯಮಾನೌ ಮುದಾಯುತೌ ಗೋಪಾಲೈರ್ ಬ್ರಾಹ್ಮಣೈ ಸಾರ್ಧಂ ಪ್ರತಿಯಾತೋ ಮಹಾವನಾತ್. ಇಷ್ಟ ಆದದ್ದೇ ತಡ. ಇಷ್ಟೆಲ್ಲ ಆದ ಕೂಡ್ಲೆ ಬಳಿಕ ಈ ಗೋಪಾಲಕರೆಲ್ಲ ಸೇರಿದ್ದಾರೆ. ರಾಮಕೃಷ್ಣರನ್ನು ಬಹಳವಾಗಿ ಪೂಜೆ ಮಾಡ್ಲಿಕ್ಕೆ ಆರಂಭ ಮಾಡಿದೆ. ಏನು ವಾತಾವರಣದಲ್ಲಿ ಪರಿವರ್ತನೆಗೊಳಿಸಿದ್ಯಪ್ಪ, ಎಲ್ಲವನ್ನು ಕೂಡ ನೀನೇನು ಮಾಡಿದೆ? ಆಪರೇಷನ್ ಮಾಡಿ ಕೆಟ್ಟವರನ್ನೆಲ್ಲ ಹೊರಗೆ ಹಾಕಿದ್ದಿ, ಒಳ್ಳೆಯವರನ್ನ ಇಳಿಸಿದ್ದಿ ಅಂತ ಗೋಪಾಲಕರು, ಬ್ರಾಹ್ಮಣರು ಎಲ್ಲ ಆ ವನಸಿರಿಯನ್ನು ನೋಡ್ತಾ ಇದ್ದಾರೆ. ಮರಗಳೆಲ್ಲ ಮತ್ತೆ ಚಿಗುರ್ಲಿಕ್ಕೆ ಆರಂಭ ಆಗತ್ತೆ, ಒಳ್ಳೆಯ ವೃಕ್ಷಗಳು ಬರುತ್ತೆ, ಒಳ್ಳೆಯ ತಂಪಾದ ವಾತಾವರಣ ಬರುತ್ತೆ, ಗಾಳಿ ಬರುತ್ತೆ. ಹಾಗಾಗಿ ಪುನಃ ಪುನಃ ತಿರುಗಿ ಆ ಕೃಷ್ಣನನ್ನು, ಆ ವನಸಿರಿಯನ್ನು ಕೂಡ ತಾವು ಮತ್ತೆ ಮತ್ತೆ ಸಂತೋಷವನ್ನು ಗೊಳಿಸ್ತಾ ಇದ್ದಾರೆ. ಸಮೂಲತೂಲಂ ಸಂದಕ್ಯಂ ಸಿದ್ಧಾರ್ಥಂ ಸ್ತಂ ಮಹಾಗ್ರಮಂ ಗೋಪಾಲಾಹ ಕೃತಿಕೃತ್ಯಾಸ್ತೆ ಚಕ್ರುಸಿಂಹಧ್ವನಿಂ ಮುಹುಹು. ಹೇಳ್ತಾರೆ, ಆ ಮಹಾಮರವನ್ನು ಬುಡಸಹಿತವಾಗಿ ಹತ್ತಿಯಂತೆ ತಾವು ಭಸ್ಮಗೊಳಿಸಿದ್ದಾರೆ ಇವರೆಲ್ಲ ಸೇರಿ. ಆಗ ಕೃತಾರ್ಥರಾದಂಥ ಗೋಪಾಲಕರಿದ್ದಲ್ಲ, ಸುಟ್ಟಾಯಿತು, ವಾತಾವರಣ ತಂಪಾಯಿತು. ಇವರೀಗ ಸಿಂಹನಂತೆ ನಾದಗೈತಾ ಇದ್ದಾರೆ, ಅಂದ್ರೆ ವಿಜಯೋತ್ಸವವನ್ನು ಮಾಡ್ತಾ ಇದ್ದಾರೆ. ಇಷ್ಟರವರೆಗೆ ಒಬ್ರಿಗೂ ಕೂಡ ಬ್ಯಾಟ್ರಿ ಇಲ್ಲ. ಈಗ ಇದೆಲ್ಲ ಕೆಲಸ ಆಯ್ತಾ ಇಲ್ವಾ? ಸ್ವಲ್ಪ ಮಳೆ ಬಂತಾ ಇಲ್ವಾ? ಈಗ ಮತ್ತಷ್ಟು ಉತ್ಸಾಹ ಆಯ್ತು. ಹಾಗಾಗಿ ಏನು ಮಾಡ್ತಾ ಇದ್ದಾರೆ? ಚಕ್ರುಹು ಸಿಂಹಧ್ವನಿಂ ಮುಹುಹು. ಬಹಳ ಬಹಳ ಶಬ್ದದಂತೆ, ಸಿಂಹದಂತೆ ನಾದ ಮಾಡ್ತಾ ಇದ್ದಾರೆ. ವಿಗಾಟ್ಯ ಯಮುನಾಂ ಗೋಪಾ ಜಲಕ್ರೀಡಾ ಸ್ವನೇಕಷಃ. ಆಮೇಲೆ ಗೋಪಾಲಕರು, ಗೋಪಿಯರು ಎಲ್ಲ ಹೋದ್ರು. ಈಗ ಸ್ವಲ್ಪ ಮಳೆ ಬಂತಾ ಇಲ್ವಾ? ನದಿಯಲ್ಲಿ ನೀರಾಯ್ತು, ಅದರಲ್ಲಿದ್ದಂತಹ ಒಂದು ದುಷ್ಟತನ ಹೋಗಿದೆ, ನೀರಿನಲ್ಲಿರುವ ಕೂಡ ಸುಸ್ತುತನ ಬಂದಿದೆ. ಅಂದ್ರೇನು? ತಂಪಾಗಿದೆ, ನೀರಿನಲ್ಲಿರುವ ವಿಷಾಣುಗಳು ಹೋಗಿದ್ದಾವೆ. ಹಾಗಾಗಿ ಯಮುನಾ ಜಲೆಯಲ್ಲಿ ಅವಗಾಹನೆಯನ್ನು ಮಾಡ್ತಾ ಇದ್ದಾರೆ, ಮುಳುಗಿ ಮುಳುಗಿ ಸ್ನಾನ ಮಾಡ್ತಾ ಇದ್ದಾರೆ. ಅನೇಕ ವಿಧವಾದಂಥ ಜಲಕ್ರೀಡಾ ಸ್ವನೇಕಟ, ಜಲಕ್ರೀಡೆಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ನೀರಿನಲ್ಲಿ ಹೇಗೆಲ್ಲ ಆಟ ಆಡಬಹುದು ಹರಿವಂಶ ಹೇಳ್ತಾರೆ. ಸಕೃಷ್ಣಾಹ ಸರ್ವಗೋಪಾಲಾಹ ಚಕ್ರುಹು ನಿತ್ಯ ವಿಹಾರಿಣಃ. ಕೃಷ್ಣನಿಂದ ಸಹಿತರಾದಂಥ ಗೋಪಾಲಕರು ನಿತ್ಯವೂ ಕೂಡ ಆನಂದದಿಂದ ಜಲವಿಹಾರವನ್ನು ಆ ಕಾಡಿನಲ್ಲಿ ಮಾಡ್ತಾ ಇದ್ದಾರೆ, ಆ ನಂದ ವ್ರಜದಲ್ಲಿ, ಅಂದ್ರೆ ಆ ಬೃಂದಾವನದಲ್ಲಿ. ಜಲವಾದ್ಯನೇಕಾನಿ ದರ್ಶಯಂತ ಪರಸ್ಪರಂ ಚಕ್ರುಹು ಶಿಕ್ಷಾ ವಿಶೇಷಾಂಚ ವ್ಯಾಯಾಮಾಂಶ್ಚ ಜಲಾಶಯೇ.
ನೀರಿನಲ್ಲಿ ಜಲತರಂಗಗಳನ್ನು ನುಡಿಸಿದ್ರಂತೆ. ಏನು, ನೀರಿನಲ್ಲಿ ಶಬ್ದ ಮಾಡಿದ್ರೆ ಒಂದೊಂದು ರೀತಿ ಶಬ್ದ ಬರುತ್ತೆ. ನೀವು ಸ್ವಲ್ಪ ಮೇಲೆ ಬಡಿದ್ರೆ ಒಂದು ಶಬ್ದ ಬರುತ್ತೆ, ಸ್ವಲ್ಪ ಜೋರಾಗಿ ಬಡಿದ್ರೆ ಮತ್ತೊಂದು ಶಬ್ದ ಬರುತ್ತೆ. ಹೀಗೆ ನೀರಿನಲ್ಲಿಯೇ ನಾವೀಗ ಯಾವುದೋ ಒಂದಿಷ್ಟು ಲೋಟಗಳನ್ನು ಅವುಗಳಿಗೆ ಗ್ಲಾಸ್ ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀರಿನಲ್ಲಿ ಹೆಚ್ಚು ಕಡಿಮೆ ಮಾಡಿದಾಗ ಅದು ವ್ಯತ್ಯಾಸಗಳು ಬರುತ್ತೆ. ಇದು ಆ ರೀತಿಯಾಗಿ ಅಲ್ಲ, ನೀರಿನಲ್ಲಿ ಆಟ ಆಡ್ತಾನೆ ಶಬ್ದವನ್ನು ಮಾಡ್ತಾ ಇದ್ದಾರೆ. ಅದು ನಿಮಗೆ ಸರಿಗಮ ಪದನಿ ಎನ್ನುವ ಹಾಗೆ ಕೇಳಬೇಕು. ಆ ರೀತಿಯಾಗಿ ಬಡಿತಾ ಇದ್ದಾರೆ ನೋಡಿ. ಜಲವಾದ್ಯ ನೆನೇಕಾನಿ ಅಲ್ಲ, ಇಲ್ಲಿಗೆ ಯಾಕೆ ಹಿಡ್ಕೊಂಡು ಹೋಗ್ತಾರೆ ಇವರು ಜಲತರಂಗ ಅಂದ್ರೆ? ಆ ನೀರಿನಲ್ಲಿರುವ ತರಂಗಗಳಿಗೆ ಬಡಿದು ಬೇರೆ ಬೇರೆ ಶಬ್ದ ಬರುವ ಹಾಗೆ ಮಾಡ್ತಾರೆ. ಇಷ್ಟೇ ಅಲ್ಲ, ಪರಸ್ಪರ ಅದರಲ್ಲೇ ಸ್ಪರ್ಧೆಯನ್ನು ಮಾಡಿದ್ದಾರೆ. ನಾನು ಹೊಡೆದೆ, ನೀನು ನೋಡುವ ಅಂತ, ಅದಕ್ಕಿಂತ ಜೋರು ಇವ ಹೊಡಿಲಿ ಅಂತ. ಅಂದ್ರೆ ಆಟ ಆಡ್ತಾನೆ ಇಂತಹ ಶಬ್ದಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಈಜು ಕಲೆಯ ಭಂಗಿಗಳನ್ನು ಚಕ್ರುಹು ಶಿಕ್ಷಾ ವಿಶೇಷಾಂಶ. ಅಯ್ಯೋ ನಾನು ಹೀಗೆ ಹಾರದೆ, ಇಲ್ಲ ನಾನು ಉಲ್ಟಾ ಹಾರ್ತೇನೆ, ನಾನು ಹೀಗೆ ಹಾರುದು ಮಾತ್ರ ಅಲ್ಲ, ಹೀಗೆ ಹೋಗಿ ಹೀಗೆ ಮಾಡಿಕೊಂಡು ಹೀಗೇ ತೇಲಿಕೊಂಡು ಹೋಗ್ತೇನೆ ಅಂತ ಈಜುದ್ರಲ್ಲಿ ಬೇರೆ ಬೇರೆ ವಿಧವಾದಂತಹ ಭಂಗಿಗಳಲ್ಲಿ ತಮಗೆ ಏನು ಗೊತ್ತುಂಟು, ತಾವು ಎಷ್ಟು ಎಕ್ಸ್ಪರ್ಟ್ ಈಜುದ್ರಲ್ಲಿ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಯಾಕೆ? ಇವರು ಗೋಪಾಲಕರು, ನೀರಿನಲ್ಲೇ ಕಾಡಿನಲ್ಲೇ ಮಣ್ಣಿನಲ್ಲೇ ಬೆಳೆದ ಮಕ್ಕಳು, ಅದೆಲ್ಲವನ್ನು ತೋರಿಸ್ತಾ ಇದ್ದಾರೆ. ನಮ್ಮವರಾದ್ರೆ ಹಾಗಲ್ಲ, ಪೇಟೆ ಮಕ್ಕಳು ಅಯ್ಯೋ ಇಷ್ಟು ನೀರುಂಟಾ ಅಷ್ಟು ನೀರುಂಟಾ ಅಂತ ಕೆಳಗೆ ಇಳಿಲಿಕ್ಕೆ ಹೆದರ್ತಾರೆ. ಇವರು ಹಾಗಲ್ಲ, ಇವರು ಅದರಲ್ಲಿ ಇದ್ದುಕೊಂಡು ಈಜು ಕಲೆಯ ಅನೇಕ ವಿಧವಾದ ಭಂಗಿಗಳನ್ನು ತೋರಿಸ್ತಾ ಇದ್ದಾರಂತೆ. ಇನ್ನು ಹೇಳ್ತಾರೆ ಕೆಲವರಲ್ಲೂ ವ್ಯಾಯಾಮಾಂಶ್ಚ ಜಲಾಶಯ, ಆ ನೀರಿನಲ್ಲೇ ಕೂತ್ಕೊಂಡು ವ್ಯಾಯಾಮ ಮಾಡ್ತಾ ಇದ್ದಾರಂತೆ. ಅನೇಕ ವಿಧವಾದಂಥ ವ್ಯಾಯಾಮಗಳು ನೀರಿನಲ್ಲೇ ಕೂತ್ಕೊಂಡು ನೋಡಿ. ಇದು ಪಶ್ಚಿಮೋತ್ತಾಸನ, ಇದು ಚಕ್ರಾಸನ, ಇದು ಶವಾಸನ, ಇದು ಅಂತ ಒಂದೊಂದು ಆಸನಗಳನ್ನು ನೀರಿನಲ್ಲೇ ಮಾಡ್ತಾ ಇದ್ದಾರೆ. ಅಂದ್ರೆ ಯಮುನೆಯ ನದಿಯ ನೀರು ಅಷ್ಟು ಪರಿಶುದ್ಧವಾಗಿದೆ. ಹಿಂದೆ ಯಾವ ನೀರನ್ನು ಕುಡಿದ್ರೆ ದನಗಳು ಸಾಯ್ತಾ ಇತ್ತು, ಅಂತಹ ನೀರು ಇವತ್ತು ಪರಿಶುದ್ಧ ಆಗಿದೆ. ಅದರಲ್ಲಿ ಆಟ ಆಡ್ತಾ ಇದ್ದಾರೆ. ಆಸೀನಸ್ಯ ಶಯಾನಸ್ಯ ತಿಷ್ಠತೋ ವ್ರಜಪೋವ್ಯ, ಕೂತ್ಕೊಳ್ಳುದು ನಿಲ್ಲುದು ಹೋಗುದು ಎಲ್ಲವೂ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನೃತ್ಯಂತಹ ಪ್ರಹಸಂತಶ್ಚ ಗಾಯಂತೋ ಗೋಪದಾರಕಾ ಆಲಿಂಗತಃ ಪ್ರಮುದಿತಾ ಲಂಘಯಂತಃ ಪರಸ್ಪರಂ. ಗೋಪಬಾಲಕರೆಲ್ಲ ಸೇರಿ ಹಾಡು ಹೇಳ್ತಾ ಇದ್ದಾರೆ. ಎಲ್ಲ ಈಗ ಪರಿಸರ ಬಹಳ ಶುದ್ಧ ಆಗಿದೆ, ಹಾಡನ್ನೆಲ್ಲ ಹೇಳ್ತಾ ಇದ್ದಾರೆ. ಹಾಸ್ಯದ ಮಾತುಗಳನ್ನು ಹೇಳ್ತಾ ಇದ್ದಾರಂತೆ. ನಾವು ಹೇಳ್ತಲ್ಲ, ಅಯ್ಯೋ ಮಕ್ಕಳದ್ದು ನೋಡ್ಬೇಕ್ರಿ, ಜೋಕ್ಸ್ ಅಂತ. ಹೀಗೆ ಹಾಡುಗಳನ್ನೆಲ್ಲ ಹೇಳ್ತಾ ಇದ್ದಾರೆ, ಹಾಸ್ಯ ಮಾಡ್ತಾ ಇದ್ದಾರೆ. ಕೆಲವರೊಂದು ನರ್ತನಗಳನ್ನು ಮಾಡ್ತಾ ಇದ್ದಾರೆ. ಕೆಲವರು ಹಾರಿದ್ರು, ಈ ನೀರು ನೋಡಿದ ಕೂಡಲೇ ಹಾಗೆ ಅಂತ, ಏನು ಎತ್ತರದಿಂದ ಹಾರುದು, ಎಷ್ಟು ಕೆಳಗೆ ನೀನು ಹಾರ್ತಿ, ನೀನು ಎಷ್ಟು ಎತ್ತರದಿಂದ ಹಾರ್ತಿ ಅಂತೇಳಿ ಹೀಗೆ ಎತ್ತರದಿಂದ ಹಾರಿ ಪರಸ್ಪರ ಆಲಿಂಗನವನ್ನು ಮಾಡಿಕೊಳ್ತಾ ಇದ್ರು. ಹೀಗೆ ತಮ್ಮ ಸಂತೋಷವನ್ನು ಕೃಷ್ಣನ ಜೊತೆಗೆ ತಾವು ಹಂಚಿಕೊಳ್ತಾ ಇದ್ರು. ಯುದ್ಧ ಕ್ರೀಡಾಶ್ಚ ಸಂಮುಖ್ಯ ಚಕ್ರುರ್ಯುದ್ಧಂ ಕ್ರಮಂ ಮುಹುಹು ಜಲಗೂಢ ಶರೀರಾಸ್ತೆ ಚಕ್ರುರ್ನದ್ಯಾಂ ಅಧೋಗತಾಹ. ಪ್ರತಿಯೊಬ್ಬ ಗೋಪಾಲಕರು ಕೂಡ ನೀರಿನಲ್ಲಿ ಆಟ ಆಡಿದ್ದು ಮಾತ್ರ ಅಲ್ಲ, ಮೇಲೆ ಬಂದು ಮಲ್ಲ ಯುದ್ಧವನ್ನು ಮಾಡಿದ್ರು. ಯಾಕೆ? ನೀರು ಹೇಗುಂಟಲ್ಲ, ಕೆಸರಾಗ್ತದೆ ಅಂತ ಪ್ರಶ್ನೆಯೇ ಇಲ್ಲ. ನಾವಾದ್ರೆ ಹಾಗೆಲ್ಲ ಮೆಲ್ಲ ಹೊಡಿ ಮಾರೆಯ, ಮೆಲ್ಲ ಹೊಡಿ ಅಂತ. ಯಾಕೆ? ಮಣ್ಣಾಗತ್ತೆ, ಇದಾಗತ್ತೆ ಅಂತ. ಹಾಗಲ್ಲ, ಇವರು ಏನು ಮಾಡ್ತಾ ಇದ್ದಾರೆ, ಮಲ್ಲ ಯುದ್ಧವನ್ನೆಲ್ಲ ಮಾಡ್ತಾ ಇದ್ದಾರೆ. ಅಂತೂ ಒಟ್ಟಾಗಿ ಸೇರಿಕೊಂಡು ಯುದ್ಧಗಳನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಅದು ಪ್ರೀತಿಯ ಯುದ್ಧ, ಅದು ಭೀತಿಯ ಯುದ್ಧ ಅಲ್ಲ. ಹೀಗೆ ಯಮುನಾ ನದಿಯ ಕೆಳಗಿನ ಭಾಗದ ತನಕದಲ್ಲಿ ಹೋಗಿ ನೀರಿನಲ್ಲಿ ಅಡಗಿಸಿಕೊಳ್ಳುವುದು. ಕೆಲವರು ಹಾಗೆಲ್ಲ ನೀರಿನ ಒಳಗೆ ಅಟ್ಟಾಡಿಸಿಕೊಂಡು ತಾವು ಆಟ ಆಡುವಂಥದ್ದು. ನೀರಿನಲ್ಲಿ ಅಡಗಬೇಕು. ಇವ ಮುಳುಗುತ್ತಾನೆ, ಇವ ಮುಳುಗಿದ ಕೂಡಲೇ ಇಲ್ಲೇ ಇದ್ದಾನೆ ಅಂತ ನೀವು ಎಣಿಸ್ಕೊಂಡ್ರೆ ಮೂರ್ಖತನ. ಮತ್ತೆ ಅವ ಅಲ್ಲಿ ನಿಮ್ಮ ಹಿಂಬದಿ ಬಂದಿರ್ತಾನೆ. ಸೊ ಇವ ಈಗ ಹೋದ ಕೂಡಲೇ ಅವನನ್ನು ಮುಟ್ಟಬೇಕು. ಹೀಗೆ ನೀರಿನಲ್ಲಿ ಮುಟ್ಟಾಟ ಎನ್ನುವಂತ ಆಟವನ್ನು ಮಾಡ್ತಾ ಇದ್ದಾರೆ ನೋಡಿ. ಹರಿವಂಶದಲ್ಲಿ ನಮಗೆ ನೀರಿನಲ್ಲಿ ಹೇಗೆಲ್ಲ ಆಟ ಆಡಬಹುದು, ಆಟ ಆಡ್ತಾ ಇದ್ರು ಎಲ್ಲವನ್ನೂ ಕೂಡ ಅವರು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಅಂತಶ್ಚೋಪರಿತೋ ಯಸ್ಯ ರಾಮಕೃಷ್ಣೌ ಚ ಸಂಯುತೌ ಪ್ರಶಸ್ಯಮಾನೌ ಗೋಪಾಲೈ ಸ್ವಾಮಿತ್ವ ಉಪಜಗ್ಮತು. ಕೃಷ್ಣ ಬಲರಾಮರಾದರೂ ಕೂಡ ನೀರಿನ ಒಳಗೂ ಇದ್ದಾರೆ, ನೀರಿನ ಹೊಳಗೂ ಇದ್ದಾರೆ. ಗೋಪಾಲಕರ ನಡುವೆ ತಮ್ಮ ಸ್ವಾಮಿತ್ವವನ್ನು ಪ್ರಕಟಿಸಿರುವ ಅಂತಶ್ಚೋಪರಿತೋ ಅಂದ್ರೆ ಏನು ನೋಡಿ. ಒಬ್ಬ ಗೋಪಾಲಕ ಮೇಲೆ ಆಟ ಆಡ್ತಾ ಇರ್ತಾನೆ, ಅಲ್ಲಿ ನೋಡಿದ್ರೆ ಕೃಷ್ಣ ಇದ್ದಾನೆ. ಅದೇ ಇನ್ನೊಬ್ಬ ಗೋಪಾಲಕ ನೀರಿನ ಕೆಳಗೆ ಆಟ ಆಡ್ತಾನೆ, ಅಲ್ಲಿ ನೋಡಿದ್ರೆ ಅಲ್ಲಿಯೂ ಕೃಷ್ಣ ಇದ್ದಾನೆ. ಈ ರೀತಿಯಾಗಿ ತಾನು ನಿಮಗಿಂತ ಭಿನ್ನ ಅಂತ ಕೃಷ್ಣ ತೋರಿಸಿಕೊಟ್ಟಿದ್ದ. ಕೆಳಗಿದ್ದ ಮಕ್ಕಳಿಗೆ ಮೇಲಿನ ಕೃಷ್ಣ ಕಾಣೋದಿಲ್ಲ, ಆದ್ರೆ ಮೇಲಿದ್ದವರಿಗೆ ಕೆಳಗಿನ ಕೃಷ್ಣ ಕಾಣೋದಿಲ್ಲ. ಯಾಕೆ? ಇವರು ಮೇಲಿದ್ದವರು ಮೇಲೆ, ಕೆಳಗಿದ್ದವರು ಕೆಳಗೆ. ಆದ್ರೆ ಕೃಷ್ಣ ಬಲರಾಮರು ಹಾಗಲ್ಲ, ನೀನಿನ ಒಳಗೂ ಇದ್ದಾರೆ, ನೀನಿನ ಕೆಳಗಿರ ನೋಡಿ. ಪ್ರಶಸ್ಯಮಾನೋ ಸಾಮಿತ್ವಂ ಉಪಜನ್ಮ. ಇವರ ಹಾಗೆ ಇವರು ಅಂತಲ್ಲ, ಅದರಲ್ಲಿ ಕೂಡ ಲೋಕೋತ್ತರವಾದ ಕೆಲಸಗಳನ್ನು ಕೃಷ್ಣ ಬಲರಾಮರು ಮಾಡಿ ತೋರಿಸಿದ್ದಾರೆ. ನಿಮಗಿಂತ ನಾನು ಭಿನ್ನ,
ನಾನು ಒಡೆಯ, ನಾನು ಜಗದ್ರಕ್ಷಕ ಅಂತ ತೋರಿಸಿಕೊಡ್ತಾ ಇದ್ದಾನೆ. ಅಸಾಧಾರಣವಾದ ಶಕ್ತಿಯನ್ನು ತಾನು ಪ್ರಕಟಗೊಳಿಸಿದ್ದಾನೆ. ಅಥ ಅಪರಾಹ್ನ ಸಮಯೇ ವಿಶೇಷಿತ ಜಲಕ್ರಿಯೌ ಸಮುತ್ತೇರಿತುರೀಶೌ ತೌ ಸಯೂಥಮಿವ ಯೂಥಪೌ. ಮಧ್ಯಾಹ್ನದ ಸಮಯ ಆಗಿದೆ, ಅಪರಾಹ್ನ ಆಗಿದೆ, ಈಗ ಸಾಯಂಕಾಲ ಆಗ್ತಾ ಬಂದಿದೆ. ಜಲಕ್ರೀಡಿನ ಮೇಲೆ ಬಂದಂತಹ ಇವರು ಕೃಷ್ಣ ಬಲರಾಮರ ಜೊತೆಗೆ ಪರಿವಾರದಿಂದ ಸಹಿತರಾದವರು ಮೇಲೆ ಬರ್ತಾ ಇದ್ದಾರೆ. ಕೃಷ್ಣ ಬಲರಾಮರು ಹೇಗೆ ಕಾಣ್ತಾ ಇದ್ರು, ಆ ಗೋಪಾಲಕರಿಂದ ಎಲ್ಲ ಮೇಲೆ ಬಂದ ಹೇಳಿದ್ರೆ ಸಯೂಥಮಿವ ಯೂಥಪೌ, ಮದ್ದಾನೆಗಳಾಗಿ ಹೊರ ಬಂದಾಗೆ ಗಣಿಸಿತಂತೆ. 2 ಆನೆಗಳು ಮದ್ದಾನೆಗಳು ಬಂದ್ರೆ ಅವುಗಳ ಜೊತೆಗೆ ಒಂದಿಷ್ಟು ಗೋಪಾಲಕರು ಬರ್ತಾರೆ. ಹಾಗಾಗಿ ಕೃಷ್ಣ ಬಲರಾಮರು ಆನೆಗೆ ಸಮಾನ ಅಂತ ತೋರಿಸಿಕೊಡ್ತಾ ಇದ್ದಾರೆ. ತಥೋ ಗೋಪನಿಯೋಗಾಸ್ತು ಸಿದ್ಧಮಾಹಾರ ಮಾಹೃತಂ ನ್ಯವೇದಯಂತ ತತ್ರೈಷಾಂ ಗೋಪನಾರ್ಯಶ್ಚ ದಾರಕಾಹ. ಅಷ್ಟೊತ್ತಿಗಾಗುವಾಗ ಕೃಷ್ಣ ಮತ್ತು ಅವನ ಪರಿವಾರದವರಿಗೆಲ್ಲ ನಂದಗೋಪ ಒಂದು ವ್ಯವಸ್ಥೆ ಮಾಡಿದ್ದಾನೆ. ಏನು, ಆ ಊಟವನ್ನು ಕಳಿಸಿಕೊಟ್ಟಿದ್ದಾನೆ. ಇವರು ಕಾಡಿಗೆ ಬಂದಿದ್ದಾರಿಲ್ಲ, ಗೋಪಾಲಕ ಮತ್ತು ಗೋಪನಾರಿಯರು ಎಲ್ಲ ತಯಾರು ಮಾಡಿದ ಆಹಾರವನ್ನು ತಂದಿಟ್ಟಿದ್ದಾರೆ. ನೋಡಿ, ಇಷ್ಟೆಲ್ಲ ಸ್ನಾನ ಊಟ ಇದೆಲ್ಲ ಮಾಡಿದ ಕೂಡಲೇ ಏನಾಗತ್ತೆ, ಸ್ನಾನ ಎಲ್ಲ ಮಾಡಿ ಬರುವಾಗ ಜೋರು ಹಸಿವೆ ಆಗತ್ತೆ. ಹಾಗಾಗಿ ಇವರಿಗೆ ಊಟ ಎನ್ನುವಂಥದ್ದು ತಯಾರಾಗಿ ಬಂದಿದೆ. ಯಾರು ಮಾಡಿದ್ದು? ನಂದಗೋಪ ನಿಯೋಗೇನ ತತ್ರಾಸೀತ್ ಪೂರ್ವಮೇವಹಿ ಪರಿಕಲ್ಪಿತಮನ್ನಾದ್ಯಂ ಪುತ್ರಯೋರುತ್ಸವೇ ಸತಿ. ನಂದರಾಜ ತಾನು ಅಡುಗೆ ಮಾಡಿ ಅನ್ನ ಆಹಾರಗಳನ್ನು ಕಳಿಸಿದ್ದಾನೆ. ಹಾಗಾದ್ರೆ ಕ್ಯಾಟ್ರಿಂಗ್ ವ್ಯವಸ್ಥೆ ಆಗ್ಲೂ ಇತ್ತು ನೋಡಿ, ಎಲ್ಲಿಯೋ ಮಾಡಿ ಕಳಿಸಿಕೊಡುವಂಥದ್ದು. ಹೀಗೆ ನಂದರಾಜ ತಾನು ಕಳಿಸಿಕೊಟ್ಟಿದ್ದಾನೆ ಬುತ್ತಿಯನ್ನು. ಯಾಕೆ? ದುಷ್ಟ ಸಂಹಾರವನ್ನು ಮಾಡಿದ ಕೃಷ್ಣ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಹಬ್ಬದ ಊಟವನ್ನು ಕೊಟ್ಟಿದ್ದಾರಂತೆ. ಹಾಗಾಗಿ ದೊಡ್ಡಲೇ ಆದೇಶವನ್ನು ಪೂರ್ವಮೇವಹಿ ಮೊದಲೇ ಹೇಳಿದ್ದಾನಂತೆ, ಎಲ್ಲ ತಯಾರು ಮಾಡಬೇಕು. ಅವ ನಾಶ ಮಾಡಿದ್ದಾನಲ್ಲ, ವೃಕ್ಷವನ್ನೆಲ್ಲ ನಾಶ ಮಾಡಿದ್ದಾನೆ, ಅವತ್ಸಾಸುರರನ್ನೆಲ್ಲ ನಾಶ ಮಾಡಿದ್ದಾನೆ. ಹಾಗಾಗಿ ನೀವೇನು ಮಾಡಬೇಕು, ಹಬ್ಬದ ಊಟವನ್ನು ಕೊಡಬೇಕು ಅಂತ ಹೇಳಿದ್ದಾನೆ, ಮೊದಲೇ ಆದೇಶ ಮಾಡಿದ್ದ. ಹಾಗಾಗಿ ಪರಿಕಲ್ಪಿತಮನ್ನಾದ್ಯಂ ಪುತ್ರಯೋರುತ್ಸವೇ ಸತಿ, ಆ ಮಕ್ಕಳಿಬ್ಬರಿಗೂ ಕೂಡ ಉತ್ಸವದ ಹಾಗೆ ಆಚರಿಸಲಿಕ್ಕೋಸ್ಕರ ಎಲ್ರಿಗೂ ಅನ್ನಾದಿಗಳನ್ನೆಲ್ಲ ಕೊಟ್ಟು ಕಳಿಸಿದ್ದಾನೆ. ಇವರೆಲ್ಲ ಕುಳಿತು ಊಟ ಮಾಡ್ತಾ ಇದ್ದಾರೆ. ತತ್ರ ತೌ ವಿಮಲೇ ವಸ್ತ್ರೇ ಪರಿಧಾಯ ಸ್ವಲಂಕೃತೌ ಆಜಕ್ರು ರಶನಂ ಹೃದಯಂ ಅಮೃತಂ ವಿಬುಧ. ಇವ ರಾಮಕೃಷ್ಣರಾದರೂ ಕೂಡ ಮೇಲೆ ಬಂದು ಒಣಗಿದ ಬಟ್ಟೆಯನ್ನೆಲ್ಲ ಹಾಕೊಂಡಿದ್ದಾರೆ, ಇಲ್ಲದ್ರೆ ಒದ್ದೆ ಬಟ್ಟೆಯಲ್ಲಿ ಕೂತ್ಕೊಳ್ಳೋದ ಅಂತ. ಸ್ವಚ್ಛವಾದ ವಸ್ತ್ರಗಳನ್ನು ಧರಿಸಿದ್ದಾರೆ ಅಂತ ಹೇಳ್ತಾರೆ. ನೋಡಿ ಹೇಗೆ ಹೇಳುವಾಗ, ತಾವು ಜ್ಞಾನಿಗಳಂತೆ ಅಮೃತ ತುಲ್ಯವಾದ ಹೃದಯವಾದ ಭೋಜನವನ್ನು ಸ್ವೀಕರಿಸಿದ್ದಾರೆ. ಅದೇ ಹಿಂದೆ ಅಸುರರಿದ್ದಾಗೆ ಹೇಗಿತ್ತು ವಾತಾವರಣ ಅಂತ ಕೊಟ್ಟಿದ್ದಾರೆ. ಆ ಗೋಪಿಕೆಯರು ಒದ್ದೆ ನೀರನ್ನು ಹಿಡ್ಕೊಂಡು ಕೊಡಪಾನದಲ್ಲಿ ಬರ್ತಾ ಇದ್ದಾರೆ. ಬಿಸಿಲಿನ ಬೇಗೆಯನ್ನು ತಾಳ್ಲಿಕ್ಕಾಗ್ಲಿಲ್ಲ. ಇಡೀ ಬಟ್ಟೆಯನ್ನು ಹಿಂಡಿಕೊಳ್ಳದೆ ಒದ್ದೆ ಬಟ್ಟೆಯಲ್ಲಿ ಬರ್ತಾ ಇದ್ರು. ಇಡೀ ಉಳಿದ ಮೈಯನ್ನು ಕೂಡ ತಮ್ಮ ಕೈಯಿಂದ ಒದ್ದೆ ಮಾಡಿ ಅಂಟಿಸಿಕೊಳ್ತಾ ಇದ್ರು ಅಂತ ಹೇಳ್ತಾರೆ. ಹಾಗಾದ್ರೆ ಅಂತಹ ಅಸುರರಿದ್ದಾಗ ವಾತಾವರಣದಲ್ಲಿ ಉಷ್ಣತೆ ಏರತ್ತೆ. ಅದೇ ಭಗವಂತ ಬಂದಾಗ ಆ ಉಷ್ಣತೆ ಎಲ್ಲ ಹೋಗತ್ತೆ, ತಂಪಾಗತ್ತೆ. ಹಾಗಾಗಿ ತಂಪಾದ ಕೃಷ್ಣ ಇವರಿಗೆಲ್ಲರಿಗೂ ಕೂಡ ಸ್ವಚ್ಛವಾದ ವಸ್ತ್ರಗಳನ್ನು ಕೊಟ್ಟಿದ್ದಾನೆ. ತಾನು ಸ್ವಚ್ಛವಾದ ವಸ್ತ್ರವನ್ನು ಉಟ್ಟುಕೊಂಡಿದ್ದಾನೆ. ಹಾಗಾಗಿ ಸ್ನಾನ ಮಾಡಿದ ಮೇಲೆ ಅದು ನಿನ್ನೆ ಮೊನ್ನೆ ಹಾಕಿದ ಬಟ್ಟೆ ಅಂತ ಹಾಕೋದಲ್ಲ, ಮತ್ತೆ ನೂತನವಾದ ಸ್ವಚ್ಛವಾದ ವಸ್ತ್ರಗಳನ್ನು ಹಾಕಿಕೊಳ್ಬೇಕು. ಆಮೇಲೆ ಊಟ ಮಾಡಲಿಕ್ಕೆ ಕೂತಿದ್ದಾರೆ. ಊಟ ಮಾಡುವಾಗ ಭಕ್ಷ್ಯಂ ಭೋಜ್ಯಂಚ ಪೇಯಂಚ ವಿವಿಧಂ ವ್ಯಂಜನಾನ್ವಿತಂ ಆಹೃತ್ಯಾಚಮ್ಯ ತತ್ರೈವ ಚಿಂತಿತ್ ಕಾಲಂ ವಿಶಶ್ರಮುಹು. ಏನೆಲ್ಲ ಮಾಡಿದ್ದಾರೆ, ತಿಂದಿದ್ದಾರೆ ಹೇಳ್ತಾರೆ. ಭಕ್ಷ್ಯ, ಭೋಜ್ಯ, ಪೇಯ, ಲೇಖ್ಯ, ಚೋಷ್ಯ ಅಂತ 5 ವಿಧವಾದದ್ದು ಅಂತ ಹೇಳ್ತಾರೆ. ಹಾಗಾಗಿ ಭಕ್ಷ್ಯ, ಭೋಜ್ಯ ಕೆಲವು ಜಗಿಲಿಕ್ಕೆ, ಕೆಲವು ತಿನ್ಲಿಕ್ಕೆ, ಕೆಲವು ಚೀಪ್ಲಿಕ್ಕೆ, ಕೆಲವು ನೆಕ್ಲಿಕ್ಕೆ, ಹೀಗೆಲ್ಲ ಉಂಟು. ಇಂಥದ್ದೆಲ್ಲ ಅನೇಕ ವಿಧವಾದಂಥ ವ್ಯಂಜನಗಳನ್ನು, ಪದಾರ್ಥಗಳನ್ನು ಸ್ವೀಕಾರ ಮಾಡಿದ್ದಾರೆ. ಆಮೇಲೆ ಆ ಕೃತ್ಯ ಆಚಮ್ಯ, ಆಮೇಲೆ ಆಚಮನೆ ಮಾಡಬೇಕು. ಊಟಕ್ಕಿಂತ ಮೊದಲು ಮಾಡಬೇಕು, ಊಟಕ್ಕಿಂತ ನಂತರವೂ ಮಾಡಬೇಕು. ಹಾಗಾದ್ರೆ ಯಾಕೆ? ತಾವು ತಿಂದ ಆಹಾರದಲ್ಲಿ ದೋಷಗಳೆಲ್ಲ ಇದ್ರೆ ಮತ್ತೆ ತೀರ್ಥ ತುಳಸಿಯನ್ನೆಲ್ಲ ತೆಕ್ಕೊಳ್ಬೇಕು. ಇದೆಲ್ಲ ಮಾಡಿದ್ದಾರೆ. ಆಚಮನೆ ಎಲ್ಲ ಮಾಡಿ ಅಲ್ಲಿಯೇ ಸ್ವಲ್ಪ ಹೊತ್ತು ಕಿಂಚಿತ್ ಕಾಲಂ ವಿಶಶ್ರಮುಹು, ವಿಶ್ರಾಂತಿಯನ್ನು ಪಡೆದಿದ್ದಾರೆ ಕಾಡಿನಲ್ಲಿ. ಇಷ್ಟೆಲ್ಲ ಜಲಕ್ರೀಡೆ ಮಾಡಿದ್ರ, ಹೊಟ್ಟೆ ತುಂಬ ಊಟ ಮಾಡಿದ್ರ ಒಳ್ಳೆ ಕಣ್ಣಿಗೆ ನಿದ್ದೆ ಹಿಡಿಯಿತು. ತತ್ರ ಮಂಗಳ ಸಂಯುಕ್ತಾ ಶಕುನಾ ಯಮುನಾ ತಟೆ ಶಿವಾಯ ಲೋಕಸಿದ್ಧಾರ್ಥಂ ಶಿವಾ ವಾಚೋ ಬವಾಚಿರೇ. ಆಮೇಲೆ ಕೃಷ್ಣ ಬಲರಾಮರು ಒಂದು ಮಾತಾಡಿದ್ದಾರೆ. ಶಿವಾಯ ಲೋಕಸಿದ್ಧಾರ್ಥಂ ಶಿವಾ ವಾಚೋ ಬವಾಚಿರೇ. ಅಂದ್ರೆ ನಾವು ಹೇಳ್ತೇವಲ್ಲ, ಸ್ವಾಮಿಗಳೊಂದು ಆಶೀರ್ವಚನ ಮಾಡಬೇಕು, ಒಂದಿಷ್ಟು ಭಾಷಣ ಮಾಡಬೇಕು ಅಂತ. ಹಾಗೆ ರಕ್ಕಸರನ್ನು ಕೊಂದಾಗಿದೆ, ಸ್ನಾನ ಮಾಡಿ ಆಯ್ತು, ಊಟ ಮಾಡಿ ಆಯ್ತು. ಈಗ ತಾನು ಶಿವಾವಾಚ, ಕೃಷ್ಣ ಬಲರಾಮರು ಮಂಗಳವಾದಂತಹ ಮೃದುವಾದಂತಹ ಮಾತುಗಳನ್ನು ಆಡಿದ್ದಾರೆ. ಮಂಗಳ ಶಕುನಗಳಿಂದ ಕೂಡಿದ ಯಮುನಾ ತೀರದಲ್ಲಿ ಲೋಕಕ್ಕೆ ಮಂಗಳ ಆಗಬೇಕು ಅಂತ ಮಂಗಳವನ್ನು ಹಾಡಿದ್ದಾರೆ. ಅಂದ್ರೇನು?
ಲೋಕದಲ್ಲಿ ಇನ್ನು ಮುಂದೆ ಸುಭೀಕ್ಷ ಆಗಬೇಕು, ಅಸುರರು ಹೋಗಿದ್ದಾರೆ, ನೀವೆಲ್ಲ ಧರ್ಮಕರ್ಮದಲ್ಲಿ ಇರಬೇಕು ಅಂತ ಇನ್ನೆಲ್ಲ ಮಾತುಗಳನ್ನಾಡಿದ್ದಾರೆ. ತಸ್ಮಾದುತ್ಥಾಯ ಗೋಪಾಲಾಹ ಪ್ರದೇಶಾತ್ ಪ್ರತಿನಿರ್ಯಯುಃ ಗೋನಿವೇಶಂ ಮುದಾಯುಕ್ತಾಹ ಸಾಯಾನ್ನೇ ವೀತ ಸಂಭ್ರಮಾಹ. ಆಮೇಲೆ ಆ ಪ್ರದೇಶದಿಂದ ಹೊರಟು ಎಲ್ಲ ಗೋಪಾಲಕರು ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟಿದ್ದಾರೆ. ಇದಿಷ್ಟೀಗ ಕಾಡಿನಲ್ಲಿ ಆದರೆ ಅಲ್ಲಿಂದ ಹೊರಟು ತಮ್ಮ ತಮ್ಮ ಮನೆಗೆ ತೆರಳಿದ್ದಾರೆ. ತಮ್ಮ ಮನೆಯಲ್ಲಿ ಸಾಯಂಕಾಲದಲ್ಲಿ ಮತ್ತೆ ಅವರೆಲ್ಲ ಸೇರಿಕೊಂಡು ಅತ್ಯಂತ ಸಂಭ್ರಮವನ್ನು ಆಚರಿಸಿದ್ದಾರೆ ಈ ಅಸುರರನ್ನು ನಾಶ ಮಾಡಿದ್ದಕ್ಕೋಸ್ಕರ. ನೃತ್ಯಂತಹ ಪ್ರಹಸಂತಶ್ಚ ಧಾವಂತಶ್ಚ ಪರಸ್ಪರಂ ಆಲಿಂಗತಃ ಪ್ರಮುದಿತ ಲಂಘಯಂತಸ್ತಥಾ ಪರೇ ಸಭ್ರೂ ವಿಲಸಿತ ವೀಣಾಂ ವಾದಯಂತಸ್ತಥಾ ಪರೇ. ನರ್ತನ ಮಾಡಿದ್ದಾರೆ ಅಂತ. ಹಾಗಾಗಿ ನೋಡಿ, ವಿಜಯೋತ್ಸವ ಅಂತ ಮಾಡಿ ಸಾಯಂಕಾಲದಲ್ಲಿ ಮತ್ತೆ ನರ್ತನ ಇತ್ಯಾದಿಗಳನ್ನು ಮಾಡಿದ್ದಾರೆ, ಪರಸ್ಪರ ಹಾಸ್ಯಗಳನ್ನು ಮಾಡಿದ್ದಾರೆ, ಪರಸ್ಪರ ಓಡಾಡ್ತಾ ಇದ್ದಾರೆ, ಮಕ್ಕಳೆಲ್ಲ ಆಲಿಂಗಿಸಿಕೊಳ್ತಾ ಇದ್ದಾರೆ, ಸಂತೋಷಗೊಂಡಿದ್ದಾರೆ. ಕೆಲವರಂತೂ ಎತ್ತರ ಭಾಗದ ಲಂಘಯಂತಸ್ತತಾಪರೆ, ಎತ್ತರ ಭಾಗದಿಂದ ಕೆಳಗೆ ಜಿಗಿಯೋದು. ನೀವು ಮಂಗನಾಟ, ಮಕ್ಕಳ ಆಟ ನೋಡ್ಬೇಕು, ಅವುಗಳು ಹೀಗೆ ಮಾಡುದು, ಮೇಲೆ ಹೋಗೋದು, ಕೆಳಗೆ ಜಾರೋದು. ಅದನ್ನೇ ನಾವು ಜಾರು ಬಂಡಿ ಅಂತ ಕರಿತೇವೆ. ಮೊದಲೆಲ್ಲ ಎಲ್ಲಿತ್ತು, ಆ ವಾದಿರಾಜರು ತಾವು ಹೂವಿನ ಕೆರೆಯ ಕ್ಷೇತ್ರದಲ್ಲಿ ತಾವು ಜಾರ್ತಾ ಇದ್ದ ಬಂಡಿಯನ್ನು ಇವತ್ತೂ ಕೂಡ ಅಲ್ಲಿ ಏನು ಹಾವಸೆ ಹಿಡಿಯೋದೇ ಇಲ್ಲ. ಅಂದ್ರೆ ಆ ರೀತಿಯಾದ ಆಟಗಳು ಹಿಂದೆ ಆಡ್ತಾ ಇದ್ರು, ಅದನ್ನೇ ಇವರೆಲ್ಲ ಆಡ್ತಾ ಇದ್ದಾರೆ. ಕೆಲವರಂತೂ ಹುಬ್ಬನ್ನು ಕುಣಿತಾ ಇದ್ದಾರೆ, ಕೆಲವರು ವೀಣಾವಾದನವನ್ನು ಮಾಡ್ತಾ ಇದ್ದಾರೆ. ವಾದಯಂತಸ್ತಥಾಪರೆ ಅಂತ ಅಂದ್ರೆ ಒಂದು ಕಾರ್ಯಕ್ರಮದ ಕೊನೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆದಾಗಿ ಕೃಷ್ಣ ಬಲರಾಮರು ಅಸುರರನ್ನು ಕೊಂದ ಬಳಿಕ ಈ ರೀತಿಯಾಗಿ ತಾವು ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದಾರೆ ಅಂತ ಹೇಳ್ತಾರೆ. ಮಾತ್ರ ಅಲ್ಲ, ಇವರು ಕೇವಲ ದನವನ್ನು ಮೇಯಿಸುವವರು ಮಾತ್ರ ಅಲ್ಲ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಸಂಗೀತ ಎಲ್ಲ ಇವರಿಗೆ ಗೊತ್ತಿತ್ತು ಅಂತ ಹೇಳ್ತಾ ಇದ್ದಾರೆ, ಈಜು ಗೊತ್ತಿತ್ತು, ವೀಣಾವಾದನ. ನಮ್ಮಲ್ಲಿ ಎಷ್ಟೋ ಜನರ ಹತ್ರ ಇವರೆಲ್ಲ ಏನು ಹಳ್ಳಿಗರು, ಇವರಿಗೆ ಏನು ಗೊತ್ತಾಗುತ್ತೆ ಕಾಡಿನಲ್ಲಿದ್ದವರು ಅಂತ. ಅಲ್ಲ, ಇವರು ನಗರದಲ್ಲಿದ್ದವರಿಗಿಂತ ಹೆಚ್ಚಿನ ಸಂಗೀತ ಶಾಸ್ತ್ರ, ವಾದ್ಯಶಾಸ್ತ್ರಗಳು ಗೊತ್ತಿತ್ತು ಇವರಿಗೆ. ಈಜುದ್ರಲ್ಲಿ ನೈಪುಣ್ಯರಾಗಿದ್ರು, ಎಲ್ಲವೂ ಗೊತ್ತಿತ್ತು ಅಂತ ತಾವು ಸುಶಿಕ್ಷಿತರು ಅಂತ ತೋರಿಸ್ತಾ ಇದ್ದಾರೆ. ಪ್ರತಿಯಾತಾಹ ಸುಖಂ ಗೋಪಾಹ ಸುಕಂಠಾಹ ಮಧುರಸ್ವರಾಹ ಪಟಹಾನಾಂ ನಿನಾದಶ್ಚ ವೇಣುವೀಣಾ ವಿಮಿಶ್ರಿತಃ. ಮತ್ತೆ ಗೋಪಾಲಕರು ಎಲ್ಲ ತಿರುಗಿ ಬಂದಿದ್ದಾರೆ, ಮತ್ತೆ ಸುಸ್ವರವಾದ ಕಂಠದಿಂದ ಹಾಡ್ತಾ ಇದ್ದಾರೆ, ಮಧುರವಾಗಿ ಹಾಡ್ತಾ ಇದ್ದಾರೆ. ಪಟಹಗಳು, ಆಮೇಲೆ ವೇಣುವಿನ ಧ್ವನಿಗಳು, ಅದೆಲ್ಲವೂ ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ದಾವೆ. ಎಲ್ಲ ಒಟ್ಟಿಗೆ ಸೇರಿಸಿಕೊಂಡು ಮಧುರವಾಗಿ ಹಾಡ್ತಾ ಇದ್ದಾರೆ. ಸಮಂತದಃ ಪ್ರಾದುರಾಸೀತ್ ಪ್ರತಿಯಾಸ್ಯಾತಿ ತಜ್ಜನೆ ಏವಂ ಸಂಭೂತಮತುಲಂ ಶಬ್ದಂ ಕುರ್ವನ್ ಕುಮಾರಕಾಹ. ಎಲ್ಲ ಕಡೆ ತಾವು ಮಂಗಳವಾದ ಧ್ವನಿ ತುಂಬಿಸ್ತಾ ಇದ್ದಾರೆ. ಹಾಗಾಗಿ ಇವರು ಮಾತ್ರ ಅಲ್ಲ, ಎಲ್ಲಾ ಕಡೆಯಿಂದ ಧ್ವನಿ ತುಂಬಿದ್ದೇ ತಡ ಇದನ್ನು ಕೇಳಲಿಕ್ಕೋಸ್ಕರ ಜನ ಬರ್ತಾ ಇದ್ರು. ಇವತ್ತಿಂದ ಹಿಂದೆಲ್ಲ ಹಾಗೆ ಒಂದು ಯಕ್ಷಗಾನ ಆರಂಭ ಆಗತ್ತೆ ಕೇಳಿದ್ರೆ ಮೊದಲು 1/4 ಗಂಟೆ ಚೆಂಡೆ ಯಾವ ಇಳಿಸೋದು, ಏನು ಸ್ಟೇಜ್ ಅಲ್ಲಿ ಬರಲೇ ಇಲ್ಲ ಕೇಳಿದ್ರೆ. ಅದು ಯಾಕೆ ಕೇಳಿದ್ರೆ ಅದು ಕೇಳಿ ಅಂದ್ರೆ ಜನ ಸೇರಿಸ್ಲಿಕ್ಕೋಸ್ಕರ ಅಂತ. ಈ ಉತ್ಸವಾದಿಗಳಾಗುವಾಗ ಮೊದಲು 2 ಬಿಡಿ ಆಗ್ತದೆ, ಬಿಡಿ ಆದ ಕೂಡ ಉತ್ಸವ ಆಯ್ತು ಅಂತ, ಅದು ಜನ ಸೇರ್ಲಿಕ್ಕೋಸ್ಕರನೇ ಹಾಕೋದು. ಅದೇ ರೀತಿಯಾಗಿ ಇಲ್ಲಿ ಕೂಡ ಧ್ವನಿ ತುಂಬಿದ್ದೇ ತಡ ಎಲ್ಲ ಜನ ಆಗಮಿಸಿದ್ದಾರೆ. ಎಲ್ಲ ರೀತಿಯಾದ ಕುಮಾರರು, ಗೋಪಾಲಕರೆಲ್ಲ ಅದ್ಭುತವಾದ ಶಬ್ದಗಳ ನಿನಾದವನ್ನೇ ತಾವು ಹೊರಡಿಸಿದ್ದಾರೆ. ಪ್ರಹರ್ಷ ಮತುಲಂ ಲಬ್ಧ್ವಾ ಭೇಜಿರೇ ವಾಸಮೇವತೆ. ಎಲ್ಲರೂ ಕೂಡ ಅತ್ಯಂತ ಸಂತೋಷವನ್ನು ಹೊಂದಿ ಆ ಪ್ರದೇಶದಲ್ಲಿ ವಾಸ ಮಾಡಿದರು. ವೈಶಂಪಾಯನ ಉವಾಚ ತೌತು ಬೃಂದಾವನಂ ಪ್ರಾಪ್ತೌ ವಸುದೇವ ಸುತಾಬುಭೌ ಚೇರುತರ್ವತ್ಸಯೂಥಾನಿ ಚಾರಯಂತೌ ಸುರೂಪಿಣೌ. ವೃಂದಾವನದಲ್ಲಿರುವ ವಸುದೇವನ ಮಕ್ಕಳಿದ್ದಾರಲ್ಲ, ಈ ವಾಸುದೇವ ಮತ್ತೆ ಬಲರಾಮ, ಇವರು ಏನು ಮಾಡ್ತಾ ಇದ್ದಾರೆ, ಕರುಗಳ ಮಂದೆಯನ್ನು ಅಂದ್ರೆ ಸಮೂಹವನ್ನು ಮೇಯಿಸ್ತಾ ಅತ್ಯಂತ ಆ ಪರಿಸರದಲ್ಲಿ ಸಂಚರಿಸ್ತಾ ಇದ್ದಾರೆ. ಈಗೆಲ್ಲ ನೆಗೆಟಿವಿಟಿ ಹೋಗಿದೆ, ಎಲ್ಲ ಉತ್ತಮವಾದ ವಾತಾವರಣ ಬಂದಿದೆ. ಹಾಗಾಗಿ ದರ್ಶನೀಯವಾದ ರೂಪದಿಂದ ಇವರಿದ್ದಾರೆ. ಅಂದ್ರೆ ಇವರನ್ನು ನೋಡ್ಲಿಕ್ಕೆ ಚಂದ. ಆ ದನ ಕರುಗಳ ಜೊತೆಗೆ ಹೋಗುವ ಕೃಷ್ಣ ಬಲರಾಮರನ್ನು ನೋಡುವುದೇ ಬಹಳ ಚಂದ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಪೂರ್ಣಸ್ತು ಘರ್ಮ ಸಮಯಸ್ತೋ ತತ್ರ ಬನೆ ಸುಖಂ ಕ್ರೀಡತೋ ಸಹ ಗೋಪಾಲೈಃ ಯಮುನಾಂ ಚಾವಗಾಹತೋ ಗತೆ ತಸ್ಮಿನ್ ಮಹಾಘರ್ಮೆ ರಜಃ ಪೂರೈರಸ್ತಿರೋಹಿತೆ. ಇನ್ನು ಯಮುನೆಯ ಜಲದಲ್ಲಿ ಗೋಪಾಲಕರೆಲ್ಲ ಏನು ಅವಗಾಹನ ಮಾಡ್ತಾ ಇದ್ದಾರಲ್ಲ, ಅಂದ್ರೆ ಕಾಡಿಗೆ ಹೋಗೋದು, ಆ ದನಗಳನ್ನು ಮೇಯ್ಲಿಕ್ಕೆ ಬಿಡೋದು. ಇವರು ಏನು ಮಾಡ್ತಾರೆ, ಘರ್ಮಯೋ ಸಮಯೋಸ್ತತ್ರ ಬನೇ ಸುಖವಾಗಿ ಕ್ರೀಡಿಸ್ತಾ ಇದ್ದಾರೆ. ಗೋಪಾಲಕರು ಅವಗಾಹನೆ ಮಾಡ್ತಾ ಇದ್ದಾರೆ. ಹೀಗೆ ಮಾಡ್ತಾ ಇರುವಾಗಲೇ ಬೇಸಿಗೆ ಕಾಲ ಕಳೆದು ಹೋಯಿತು, ಪೂರ್ಣಗೊಂಡಿತು. ಗತೇ ತಸ್ಮಿನ್ ಘರ್ಮೆ, ಆಗ ಭಯಂಕರವಾದ ಬಿಸಿಲು ಕಡಿಮೆ ಆದದ್ದೇ ತಡ
ದಾರಿಯಲ್ಲಿ ಹೋಗುವ ಧೂಳು ಏನುಂಟು ಅದು ಕೂಡ ಕಡಿಮೆ ಆಗ್ಲಿಕ್ಕೆ ಬಂತು. ಅಂದ್ರೇನು? ಅಲ್ಲಿ ಮಳೆಗಾಲ ಆರಂಭ ಆಯಿತು. ತತಃ ಪ್ರಾವೃಡ್ಮನುಪ್ರಾಪ್ತ ಮನಸಃ ಕಾಮದೀಪಿನಿ ಬ್ರಭವರ್ಷುರ್ಮಹಾಮೇಘಾ ಶಕ್ರಚಾಪಾಂಕಿತೋದರಾ ಬಭೂವ ದರ್ಶನ ಸೂರ್ಯೋ ಭೂಮಿಶ್ಚ ದರ್ಶಯತ್ರಣಂ. ಮನಸ್ಸಿಗೆ ಕಾಮೋದ್ದೀಪನವನ್ನು ಮಾಡುವಂತ ಮಳೆಗಾಲ ಆರಂಭ ಆಯಿತು ಅಂತ ಕೊಡ್ತಾರೆ. ಹೌದಲ್ವಾ ಅಂತ ನೋಡಿ. ಕಾಮ ಅಂದ್ರೆ ಕೇವಲ ಸೆಕ್ಸ್ ಅಂತ ಅರ್ಥ ಅಲ್ಲ, ಇಚ್ಛೆಗಳು ಬಯಕೆಗಳು ಅಂತ ಹೇಳ್ತಾರೆ. ನಿಮಗೆ ಯಾವಾಗ ಹಪ್ಪಳ ತಿನ್ಬೇಕು ಅಂತ ಆಗತ್ತೆ ಹೇಳಿ? ಯಾವಾಗ ಕುರ್ಕುರೆ ತಿನ್ಬೇಕು ಅಂತ ಆಗತ್ತೆ ನೋಡಿ, ಚಕ್ಕುಲಿ ಇತ್ಯಾದಿಗಳೆಲ್ಲ. ಮಳೆ ಜೋರು ಬರ್ಬೇಕು, ಬಿಸಿ ಬಿಸಿ ಚಹಾ ಇದ್ರೆ ಆಗಬಹುದಿತ್ತು, ಕೂತ್ಕೊಂಡು ಪಂಚಾಯತಿಗೆ ಮಾಡಬಹುದಿತ್ತು, ಕೂತ್ಕೊಂಡು ಅದು ತಿನ್ಬಹುದಿತ್ತು ಅಂತ ಈ ಬೋಳೆ ಗಿಳೆ ಎಲ್ಲ ತಿನ್ನುವಂತ ಕಾಣತ್ತೆ. ಯಾಕೆ? ಅದು ಕಾಮ ಉದ್ದೀಪನ. ಈ ಮಳೆ ಬಂದಾಗ ವಾತಾವರಣ ತಂಪಾಗುವಾಗ ಎಲ್ಲ ಬೇಕು ಅಂತ ಅನಿಸತ್ತೆ. ಅದೇ ಬೇಸಿಗೆ ಇದ್ರೆ ಏನೋ ಬೇಡ, ಎಲ್ಲಿಯಾದ್ರೂ ಬಿದ್ದುಕೊಳ್ಳುವ ಅಂತ ಅನಿಸತ್ತೆ. ಹಾಗಾಗಿ ನೋಡಿ, ಅಲ್ಲಿ ಹೇಳ್ತಾ ಇದ್ದಾರೆ, ಕಾಮದೀಪಿನಿ ಆದಂತಹ ಮಳೆಗಾಲ ಬಂತು. ಆಮೇಲೆ ಪ್ರಭವರ್ಷುರ್ ಮಹಾವೇಗಾ, ಮೋಡಗಳೆಲ್ಲ ಒಟ್ಟಾಗಿ ಮಳೆಯನ್ನು ಸುರಿಸ್ಲಿಕ್ಕೆ ಆರಂಭ ಆಯಿತು. ಎಷ್ಟು ಕೇಳಿದ್ರೆ ಸೂರ್ಯದಲ್ಲಿ ಆಕಾಶದಲ್ಲಿ ಸೂರ್ಯನೇ ಕಾಣ್ಲಿಕ್ಕೆ ಇಲ್ಲ, ಅಷ್ಟು ಮೋಡಗಳು ಒಟ್ಟಾಗಿದ್ದಾವೆ ಅಂತ ಹೇಳ್ತಾರೆ. ಹಾಗಾಗಿ ಭೂಮಿಯಲ್ಲಿ ಮಳೆ ಬಂತ ಇಲ್ವ? ಭೂಮಿಯಲ್ಲಿ ಏನಾಯ್ತು? ಹುಲ್ಲಿನಿಂದ ಮುಚ್ಚಿ ಹೋಯಿತು. ಪತತಾ ಮೇಘವಾತೇನ ನಮತೋ ಯಾನುಕರ್ಷಿಣ ಸಮ್ಮಾರ್ಜಿತ ಕಲಾ ಭೂಮಿ ಯೌವನಸ್ಥೇವ ಲಕ್ಷ್ಯತೆ. ಮಳೆಗಾಲದಲ್ಲಿ ಬೀಸಿದ ಗಾಳಿ ಉಂಟಲ್ಲ, ಭೂಮಿಯ ಧೂಳನ್ನು ಅದು ಶಾಂತಗೊಳಿಸಿತು. ಮೋಡಗಳ ನೀರು, ಹೊಸ ನೀರು ನೆಲದಲ್ಲಿ ಬೀಳ್ಲಿಕ್ಕೆ ಆರಂಭ ಆಯಿತು. ಹೊಸ ಮಳೆ ಅಂತ ಹೇಳ್ತೀವಲ್ಲ, ಒಟ್ಟಿನಲ್ಲಿ ಹೇಗೆ ಕೇಳಿದ್ರೆ ಸಮ್ಮಾರ್ಜಿತ ಕಲಾ ಭೂಮಿ ಅಂತ ಹೇಳ್ತಾರೆ. ಕಸ ಗುಡಿಸಿ ನೆಲ ಒರೆಸಿದಾಗ ಆಯ್ತು ಅಂತ ಹೇಳ್ತಾರೆ. ಕಸ ಗುಡಿಸಿ ನೆಲ ಒರೆಸಿದ್ರೆ ಸ್ವಚ್ಛ ಆಗತ್ತೋ ಇಲ್ವೋ, ಅದೇ ರೀತಿಯಾಗಿ ಆ ವನಸಿರಿ ಸೌಂದರ್ಯದಿಂದ ಕೂಡಿತ್ತು, ಯೌವನದಿಂದ ಕೂಡಿದ ಹಾಗೆ ಕಂಡಿತು. ನವವರ್ಷಾಂಬು ಸಿಕ್ತಾನಿ ವಕ್ರಚಾಪ ಕುಲಾನಿ ಚ ನಷ್ಟದಾವಾಗ್ನಿ ಧೂಮಾನಿ ವನಾನಿ ಪ್ರಚಾಕಾಶಿರೆ. ಕಾಡುಗಳೆಲ್ಲ ಹೊಸದಾಗಿ ಬಂದು ಮಳೆಯ ನೀರಿನಿಂದಾಗಿ, ಕಾಮನ ಬಿಲ್ಲಿನ ಚಿಹ್ನೆಗಳಿಂದಾಗಿ ಕಾಡು ಎಲ್ಲ ಬಹಳವಾಗಿ ಚಂದವಾಗಿ ಕಾಣ್ತಾ ಇತ್ತು. ಅವುಗಳ ಮಳೆಯಿಂದಾಗಿ ಅಲ್ಲಿ ಬರುವಂತಹ ಭೂಮಿಯ ಪರಿಮಳ ಅದು ಇಡೀ ಅಲ್ಲಿ ವಾತಾವರಣದಲ್ಲಿ ಹರಡಿಕೊಂಡಿತ್ತು. ಹಾಗಾಗಿ ಮಳೆ ಎನ್ನುವಂಥದ್ದು ಹೇಗೆ ಬಂತು, ಅದು ಹೇಗಾಯಿತು ಎನ್ನುವಂಥದ್ದನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತರ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣಃ ಕಮಲಾನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ತ ಚಕ್ರಾಜಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗತಂಹಾರಿ ಬಲಭದ್ರಪ್ರಿಯಾನುಜಃ पूतना जीविताहारी शकटासुरभञ्जनः नन्दं व्रजजनानन्दे सच्चिदानन्दविद्या